अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं चित्रैपदैश्च गम्भीरैर्वाक्यैर्मानैरखण्डितैः गुरुभावमुञ्जीयन्ति भाति श्रीतीर्थवाक् आर्तिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूया तस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಶುಭದ ದಿವಸ ಇವತ್ತು ಯಾವಾಗಲೂ ವೆಂಕಟೇಶ ಮಹಾತ್ಮ್ಯ ಅದು ವೆಂಕಟೇಶ ಕಲ್ಯಾಣವನ್ನು ಹೇಳಿ ಮುಗಿಸೋ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಇವತ್ತು ನಾವು ವೆಂಕಟೇಶ ಎಲ್ಲಿ ನಿಂತಿದ್ದಾನೋ ಆ ಪರ್ವತದ ಮಹಿಮೆಯನ್ನು ಕೇಳಿ ಈ ಭಾಗವತ ಸಪ್ತಾಹವನ್ನು ಮುಗಿಸೋಣ. ವೇದವ್ಯಾಸರು ಭವಿಷ್ಯೋತ್ತರ ಪುರಾಣದಲ್ಲಿ 12 ಅಧ್ಯಾಯಗಳಲ್ಲಿ ಶ್ರೀನಿವಾಸನ ಮಹಿಮೆ ಮತ್ತು ಅವನ ವರ್ಣನೆ, ಶ್ರೀನಿವಾಸನ ಕಲ್ಯಾಣ ಬಗ್ಗೆ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲಿ ಭಗವಂತ ಈಗ ನಿಲ್ಲಿಸಿದ್ದಾನೋ ಆ ತಿರುಮಲ ಅಂತ ನಾವೇನು ಕರಿತೀವಲ್ಲ, ಆ ಪ್ರದೇಶಕ್ಕೆ ಈ ಇಡೀ ಬ್ರಹ್ಮಾಂಡದಲ್ಲೇ ಅದಕ್ಕೆ ಪವಿತ್ರವಾದ ಸ್ಥಾನ ಯಾವುದೂ ಇಲ್ಲವಂತೆ. ಅದಕ್ಕೆ ವೆಂಕಟೇಶ್ವರ ಸ್ತೋತ್ರದಲ್ಲಿ ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನಭೂತೋ ನ ಭವಿಷ್ಯತಿ ಅಂತ. ವೆಂಕಟಾದ್ರಿ ಆ ಬೆಟ್ಟಕ್ಕೆ ಸಮವಾದ ಒಂದು ಸ್ಥಳ ಇಲ್ಲ. ಅಲ್ಲಿ ನಿಂತಿರುವ ಶ್ರೀನಿವಾಸನಿಗೆ ಸಮವಾಗಿರುವ ಅಲ್ಲದ ಅವನಕ್ಕಿಂತ ಉತ್ತಮವಾಗಿರೋ ಯಾವುದೇ ಒಂದು ಜೀವನೂ ಇಲ್ಲ ಮತ್ತು ದೇವತೆಯೂ ಇಲ್ಲ ಅಂತ ಇದಕ್ಕೆ ಅರ್ಥ. ನಾವು ಯಾವಾಗಲೂ ಭಗವಂತನನ್ನ ಚಿಂತನೆ ಮಾಡುವಾಗ ಮತ್ತು ವಾಯುದೇವರ ಚಿಂತನೆ ಮಾಡುವಾಗ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಸ್ಮರಣೆ ಮಾಡ್ತೀವಿ. ಆದರೆ ಅದಕ್ಕೆ ಪೂರ್ಣವಾದ ಅರ್ಥ ನಮಗೆ ಗೊತ್ತಿದೆಯಾ ಹಾಗೆ ಅಂತ ಗೊತ್ತಿರುತ್ತೆ. ಆದರೆ ನಾವು ಹೇಳುವಾಗ ಅದರ ಅನುಸಂಧಾನ ನಮ್ಮಲ್ಲಿ ಇರೋದಿಲ್ಲ. ನಾವು ಸುಮ್ಮನೆ ಹೇಗೆ ಒಂದು ಟೇಪ್ ರೆಕಾರ್ಡರ್ ಹೇಗೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಹೇಗೆ ಕೂಗುತ್ತೋ ಆ ಥರ ನಾವು ಜೋರಾಗಿ ಕಿರಿಚಿಬಿಟ್ಟು ಸುಮ್ಮನೆ ಇರ್ತೀವಿ. ಅದರ ಅನುಸಂಧಾನವನ್ನು ಮಾಡ್ಕೋಬೇಕು. ಈ ವೇದವ್ಯಾಸರು ಭವಿಷ್ಯೋತ್ತರ ಪುರಾಣದಲ್ಲಿ ಭಕ್ತರು ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು, ಹೇಗೆ ಭಕ್ತಿ ಮಾಡಬೇಕು ಹಾಗೆ ಎಂಬುದನ್ನು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಸ್ವಯಂ ಭಗವಂತನೇ ವೇದವ್ಯಾಸರಾಗಿ ಅವತಾರ ಮಾಡಿ ಅವನು ಈ ಪುರಾಣ ಅಂತರಲ್ಲ, 18 ಪುರಾಣಗಳು, ಮಹಾಭಾರತ ಎಲ್ಲವನ್ನೂ ರಚಿಸಿದವರು ವೇದವ್ಯಾಸರು. ಭವಿಷ್ಯೋತ್ತರ ಪುರಾಣದಲ್ಲಿ ಮಂಗಳಾಚರಣೆ ಶ್ಲೋಕ ಹೀಗೆ ಪ್ರಾರಂಭ ಆಗುತ್ತೆ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವನಿಷ್ಠಾನಿ ಸಾಧ್ಯಯಿಷ್ಠಾನಿ ಮಾಧವ. ಇಲ್ಲಿ ಮಂಗಳಾಚರಣೆ ಶ್ಲೋಕವನ್ನು ವೇದವ್ಯಾಸರು ಯಾಕೆ ಮಾಡಿದರು ಹಾಗೆ ಎಂಬುದನ್ನು ಸ್ವಲ್ಪ ನೋಡಬೇಕು. ಸ್ವಯಂ ಭಗವಂತ ಅವನಿಗೆ ಯಾವುದು ಮಂಗಳಾಚರಣೆ ಮಾಡುವುದಕ್ಕೆ ಮುಖ್ಯ ಕಾರಣ ವಿಘ್ನ ನಿವರ್ತಕ ಆಗಬೇಕು ಮತ್ತು ನಾವು ಯಾವುದೇ ಗ್ರಂಥಗಳನ್ನು ರಚಿಸಿದ್ದೀವಲ್ಲ ಅದು ಜನರಿಗೆ ಮುಟ್ಟಬೇಕು ಅಂತ ಒಂದಕ್ಕಾಗಿ ಮಂಗಳಾಚರಣೆ ಶ್ಲೋಕವನ್ನು ಮಾಡುವ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಆದರೆ ಸ್ವಯಂ ಭಗವಂತನಿಗೆ ಏನು ವಿಘ್ನ ಇರುತ್ತೆ ಹಾಗೆ ಅಂದರೆ ಭಗವಂತನಿಗೆ ಯಾವುದೇ ವಿಘ್ನ ಇರೋದಿಲ್ಲ. ಆದರೆ ಓದೋ ನಮಗೆ ವಿಘ್ನ ಇರೋದರಿಂದ ಏನು ಆ ಮಂಗಳಾಚರಣೆ ಮಾಡಿ ಆ ವಿಘ್ನ ನಿವಾರಣೆ ಮಾಡ್ಕೋಬೇಕು ಅಂತ ವೇದವ್ಯಾಸರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮ ರುದ್ರಾದಿ ವಂದ್ಯಂ ತ್ವಾಂ, ತ್ರಿಮೂರ್ತಿಗಳಲ್ಲಿ ಇಬ್ಬರಾಗಿರುವ ಬ್ರಹ್ಮ ಸೃಷ್ಟಿಗೆ ಅಭಿಮಾನಿ ದೇವತೆ ಮತ್ತು ರುದ್ರ ಪ್ರಳಯಕ್ಕೆ ಮತ್ತು ಸಂಹಾರಕ್ಕೆ ಅಭಿಮಾನಿ ದೇವತೆಯಾಗಿರುವ ರುದ್ರ ಇಬ್ಬರು ಭಗವಂತನನ್ನೇ ಭಜನೆ ಮಾಡುತ್ತಾರೆ. ಅವರು ಭಜನೆ ಮಾಡಿನೇ, ಅವರ ಸ್ತುತಿ ಮಾಡಿನೇ ಬ್ರಹ್ಮದೇವರು ಸತ್ಯಲೋಕವನ್ನು ಮತ್ತು ರುದ್ರದೇವರು ಕೈಲಾಸವನ್ನು ಪಡೆದಿದ್ದಾರೆ. ಈ ರೀತಿಯಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು. ಭಗವಂತನನ್ನು ಚಿಂತನೆ ಮಾಡಿದರೆ ನಮಗೆ ಏನು ಅನಿಷ್ಟಗಳಿದೆಯೋ ಅದನ್ನು ನಿವಾರಣೆ ಮಾಡ್ತಾನೆ ಮತ್ತು ಏನು ಇಷ್ಟಗಳಿದೆಯೋ ಅದನ್ನು ಕೊಡ್ತಾನೆ. ಸರ್ವೋತ್ತಮ ಅಂತ ಹೇಳ್ತೀವಿ. ಆ ಸರ್ವೋತ್ತಮ ಅಂದರೆ ಯಾರು ಹಾಗೆ ಎಂಬುದನ್ನೇ ನಾವು ವಾಯುಸ್ತುತಿಯಲ್ಲೂ ನೋಡಿರ್ತೀವಿ. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶುಸ್ತೆ ಪಶ್ಯಾಂ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋಯೋ ಅಷ್ಟಮಃ ಅಂತ. ಇಲ್ಲಿ ರಸಗಳು 6 ವಿಧ: ಸಿಹಿ ಮಧುರ, ಖಾರ ಕಟು, ಹುಳಿ ಆಮ್ಲ, ಕಹಿ ತಿಕ್ತ,
ಉಪ್ಪು, ಲವಣ ಮತ್ತು ಒಗುರು ಅಂತ ಕಷಾಯ, ಈ 6 ರಸಗಳು ಭೂಲೋಕದಲ್ಲಿ ಇರೋದು. 6 ರಸಗಳಿರೋವಾಗ ಏಳನೇದು ಅಂತ ಒಂದು ಇರೋದಕ್ಕೆ ಸಾಧ್ಯ ಇಲ್ಲ. ಏಳನೇದೇ ಇಲ್ಲವಾಗ 8ನೇದು ಅಂತ ಇರೋದಕ್ಕೆ ಏನು ಸಾಧ್ಯವೇ ಇಲ್ಲ. ಅದೇ ಥರ ಭಗವಂತ ಅಂತ ಭಗವಂತನಿಗೆ ಸಮರೇ ಯಾರೂ ಇಲ್ಲ ಅಂದ ಮೇಲೆ ಅವನಿಗಿಂತ ಉತ್ತಮವಾಗಿರೋ ಒಂದು ವಸ್ತು ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಎಂಬುದನ್ನೇ ನಾವು ವಾಯುಸ್ತುತಿಯಲ್ಲಿ ದಿನ ಪಾರಾಯಣ ಮಾಡುವಾಗ ಹೇಳ್ತೀವಿ. ಆದರೆ ಈ ಅನುಸಂಧಾನವನ್ನು ಇಟ್ಕೊಂಡು ನಾವು ಪಾರಾಯಣ ಮಾಡಬೇಕು. ಭಗವಂತನ 2 ಕಾಲನ್ನು ನಾವು ನಮಸ್ಕಾರ ಮಾಡುವಾಗ ಯಾವಾಗಲೂ ನಿಂಗ ಸಮರಿಲ್ಲ, ಒಂದು ಕಾಲಿಗೆ ನಿಂಗ ಸಮರಿಲ್ಲ ಅಂತ ಅಂದ್ಕೊಂಡು ನಮಸ್ಕಾರ ಮಾಡಬೇಕು. ಇನ್ನೊಂದು ಕಾಲಿಗೆ ನಿನ್ನಕ್ಕಿಂತ ಉತ್ತಮರು ಯಾರೂ ಇಲ್ಲ ಅಂತ ನೆನೆಕೊಂಡು ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಯಾವುದೇ ಒಂದು ಪುರಾಣ ಇರಲಿ, ಮಹಾಭಾರತ ಇರಲಿ, ಭಗವದ್ಗೀತೆ ಇರಲಿ, ಆ ಪುರಾಣಗಳು ಒಂದು ಕಾನ್ವರ್ಸೇಷನ್, ಉரைಯಾಡಲ್ ಅಂತ ತಮಿಳು ಹೇಳ್ತಾರಲ್ಲ, ಆ ಥರ ಇರುತ್ತೆ. ಒಬ್ಬರು ಪ್ರಶ್ನೆ ಕೇಳ್ತಾರೆ, ಒಬ್ಬರು ಉತ್ತರವನ್ನು ಕೊಡ್ತಾರೆ, ಆ ಥರ ಇರುತ್ತೆ. ಆದ್ದರಿಂದ ಆ ಥರ ಯಾಕೆ ಮಾಡಿದ್ದಾರೆ ಅಂದರೆ ಕೇಳೋ ನಮಗೆ ಇಲ್ಲ ಓದುವ ನಮಗೆ ಅದು ಬೇಗ ನಮಗೆ ತಲೆಗೆ ಹೋಗಬೇಕು ಹಾಗೆ ಒಂದು ಕಾರಣದಿಂದ ಆ ಟೈಪಲ್ಲಿ ಯಾವುದೇ ಒಂದು ಪುರಾಣವನ್ನು ಮಾಡಿದ್ದಾರೆ. ಈಗ ಶೌನಕಾದಿ ಮುನಿಗಳು, ಆ ಶೌನಕಾದಿ ಮುನಿಗಳು ಯಜ್ಞವನ್ನು ಮಾಡುವುದಕ್ಕಾಗಿ ಒಂದು ಜಾಗದಲ್ಲಿ ಕೂಡಿರ್ತಾರೆ. ಆ ಕೂಡಿರುವಾಗ ಅಲ್ಲಿ ಸೂತರು ಬರ್ತಾರೆ. ಅವರ ಹತ್ರ ಶೌನಕವಾದಿ ಮುನಿಗಳು ಕೇಳ್ತಾರೆ, ಸೂತ ಮಹಾಭಾಗೋ ಸರ್ವಶಾಸ್ತ್ರ ವಿಶಾರದ ತತ್ರೋಹಂ ಶ್ರೋತುಮಿಚ್ಚಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಸೂತರೇ ಬನ್ರಿ ಅಂತ ಅವರಿಗೆ ಕರೆದು ನಮಸ್ಕಾರ ಮಾಡಿ ಅವರಿಗೆ ತಕ್ಕ ಆಸನವನ್ನು ಕೊಟ್ಟು ಅವರ ಹತ್ರ ಭಗವಂತನ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ರಿ ಹಾಗೆ ಅಂತ ಶೌನಕರು ಕೇಳ್ತಾರೆ. ಆವಾಗ ಸೂತರು ಹೇಳ್ತಾರೆ, ಕಥಿತಂ ಇಲ್ಲ, ಮತ್ತೆ ಶೌನಕಾದಿಗಳೇ ಹೇಳ್ತಾರೆ, ಕಥಿತಂ ಸಂಗಮಾತ್ಮ್ಯಂ ತ್ವಯಾ ಹಸ್ತಿ ಗಿರೀಶಿತು ಜಗನ್ನಾಥಸ್ಯ ವೇ ವಿಷ್ಣೋ ಮಾಹಾತ್ಮ್ಯಮತುಲಂ ಮುನೆ ಇದಾನಿಂ ಶ್ರೋತುಮಿಚ್ಚಾಮಿ ಮಾಹಾತ್ಮ್ಯಂ ವೆಂಕಟೇಶಿತು. ಶ್ರೀರಂಗನ ಮಹಿಮೆ ಮತ್ತು ಪೂರಿ ಜಗನ್ನಾಥರ ಮಹಿಮೆ ಮತ್ತು ದೇವರಾಯನ ದುರ್ಗೆ ನರಸಿಂಹರಲ್ಲಿರ್ತಾರಲ್ಲ ಅದು ಮಹಿಮೆಯೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದೀರಾ. ಈಗ ರಂಗನಾಥ ಎಲ್ಲಿ ನಿಲ್ಲಿಸಿದ್ದಾನೋ ಆ ಬೆಟ್ಟದ ಮಹಿಮೆಯನ್ನು ನಮಗೆ ಸ್ವಲ್ಪ ತಿಳಿಸಿಕೊಡಿ ಅಂತ ಸನಕಾದಿ ಮುನಿಗಳು ಸೂತರ ಹತ್ರ ಕೇಳ್ತಾರೆ. ಆವಾಗ ಸೂತ್ರ ಹೇಳ್ತಾರೆ, ಶ್ರೀ ಸೂತ ಉವಾಚ ಸಾಧು ಪೃಷ್ಟಂ ತವಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿತು ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇನ ಅಮಿತ ತೇಜಸ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ವೆಂಕಟೇಶನ ಮಹಿಮೆಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾನೆ. ಹೇಗೆ ವೇದವ್ಯಾಸರು ನನಗೆ ಹೇಳಿದ್ದಾರೋ ಅದೇ ಥರ ನಿಮಗೂ ನಾನು ತಿಳಿಸಿಕೊಡ್ತೀನಿ ಅಂತ ಸೂತ್ರರು ಹೇಳ್ತಾ ಇದ್ದಾರೆ. ಮತ್ತು ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ಸತ್ಯವಾಕ್ಯ ಸರ್ವಶಾಸ್ತ್ರೇಷು ಕೋವಿದಃ ಕೋಪವರ್ಜಿತಃ. ಹಿಂದೆ ಸೂತ್ರ ಹೇಳ್ತಾರೆ, ಹಿಂದೆ ಜನಕ ಅಂತ ಒಂದು ರಾಜ ಇದ್ದ. ಅವನು ಪರಮ ಧಾರ್ಮಿಕ, ಏನು ಅನುಚರಣೆ ಮಾಡಬೇಕೋ, ಏನು ದಾನ ಧರ್ಮಗಳು ಮಾಡಬೇಕೋ, ರಾಜ್ಯ ಪರಿಪಾಲನೆ ಹೇಗೆ ಮಾಡಬೇಕೋ ಹಾಗೇ ಪರಿಪಾಲನೆ ಮಾಡಿದವನು ಮತ್ತು ಎಲ್ಲ ಶಾಸ್ತ್ರಗಳನ್ನು ತೆಗೆದವನು. ಅವನಲ್ಲಿ ಏನು ಒಂದು ಒಳ್ಳೆ ಬುದ್ಧಿ ಏನಂದರೆ ಕೋಪವರ್ಜಿತ. ಕೋಪ ಅಂದರೆ ಅವನಿಗೆ ಏನು ಅಂತಲೇ ಗೊತ್ತಿಲ್ಲ. ಹಾಗೆ ಒಂದು ಧರ್ಮಶೀಲ ಅವನು. ಇವನೇ ಸೀತಾದೇವಿಯ ತಂದೆ. ಇವನ ಹೆಸರು ಸೀರಧ್ವಜ ಹಾಗೆ ಅಂತ. ಆದರೆ ಅವನ ಪರಂಪರೆಯಲ್ಲಿ ಅವನಿಗೆ ಜನಕರು ಅಂತ ಅವನಿಗೆ ಆ ಪರಂಪರೆಯ ಹೆಸರು. ಅದರಿಂದಲೇ ಅವನ ಪ್ರಸಿದ್ಧಿಯಾಗಿದ್ದಾನೆ ಜನಕ ಹಾಗೆ ಅಂತ. ಇವನಿಗೆ ಒಂದು ತಮ್ಮ, ಅವನು ಕುಶಧ್ವಜ ಹಾಗೆ ಅಂತ. ಅವನಿಗೆ 3 ಹೆಣ್ಣು ಮಕ್ಕಳು. ಸೀರಧ್ವಜ ಜನಕನಿಗೆ 1 ಹೆಣ್ಣುಮಕ್ಕಳು ಸೀತಾದೇವಿ. ಅವನ ತಮ್ಮ ಕುಶಧ್ವಜನಿಗೆ ಮಾಂಡವಿ, ಶ್ರುತಿಕೀರ್ತಿ, ಊರ್ಮಿಳಾ ಅಂತ 3 ಹೆಣ್ಣು ಮಕ್ಕಳು. ಇವನು ಏನು ಮಾಡ್ತಾನೆ ಹಾಗೆ ಅಂದರೆ, ಈ ಸೀರಧ್ವಜ ಜನಕ ಮಹಾರಾಜ ರಾಜ್ಯ ಪರಿಪಾಲನವನ್ನು ಅವನು ಮಾಡೋದಿಲ್ಲ. ಏನೇ ಇದ್ರೂ ದಾನ ಧರ್ಮ ಮತ್ತು ದೇವರ ಧ್ಯಾನ ಚಿಂತನೆ ಇದರಲ್ಲೇ ಅವನು ಸೀರಧ್ವಜ ಇರ್ತಾನೆ. ಕುಶಧ್ವಜನಿಗೆ ರಾಜ್ಯ ಪರಿಪಾಲನವನ್ನು ಎಲ್ಲ ಇದನ್ನು ಕುಶಧ್ವಜ ನೋಡ್ಕೊಳ್ತಾನೆ. ಜನಕ ಮಹಾರಾಜ ಒಂದು ದಿನ ಹೀಗ ಅನ್ಕೊಳ್ತಾನೆ ಅಂತೆ, ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾ ಭೂತಿತಿ ಸ್ಮರಣ್ ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ ಸುಖಂ ಪಶ್ಯೇ ಸದಾತ್ಮನಃ. ನಾನು ಯಾವಾಗಲೂ ಸುಖವನ್ನೇ ನೋಡಿದ್ದೀನಿ, ನನಗೆ ದುಃಖ ಅಂತ ಒಂದು ಆಗೇ ಇಲ್ಲ ಇದು ತನಕ. ದುಃಖ ಏನು ಅಂತ
ನನ್ನ ಕಣ್ಣಿನ್ನು ನೋಡೇ ಇಲ್ಲ ಹಾಗೆ ಅಂತ ಅವನು ಅನ್ಕೋತಾನೆ. ಆವಾಗ ಅಸಾಧು ಸಮ್ಮತಂ ವಾಕ್ಯಂ ಶ್ರುತ್ವಾ ತದ್ಗದಿತಂ ಹರಿಃ ಸದುಃಖಂ ದರ್ಶಯಾಮಾಸ ಆಜನ್ ಮತ್ವಾಚ್ಛ ಭೂಪತೇಃ. ಈ ಥರ ಕೇಳಿದಾಗ ಇದು ಸಾಧುವಾದ ಮಾತಲ್ಲ, ಒಳ್ಳೆ ಮಾತಲ್ಲ ಇದು. ನನಗೆ ಯಾವಾಗಲೂ ಸುಖವೇ ಆಗಿದೆ, ಸುಖನೇ ಬೇಕು ಹಾಗೆ ಅಂತ ಭಗವಂತನನ್ನು ಯಾವಾಗಲೂ ಕೇಳಬಾರ್ದು. ಸುಖವಾಗಿದ್ರು ದುಃಖವಾಗಿದ್ರು ನೀ ನನ್ನ ಜೊತೆಯಲ್ಲಿ ಇರಪ್ಪ ಭಗವಂತ ಹಾಗೆ ಅಂತಲೇ ಕೇಳಬೇಕು. ಹಾಗೆ ಇದೇ ಒಂದು ಧ್ಯಾನ ಚಿಂತನೆಯಲ್ಲಿ ನಾವು ಮಾಡಬೇಕಾಗಿರೋದು. ಆದರೆ ಜನಕ ಮಹಾರಾಜ ಏನು ಕೇಳಿದ್ದಾನೆ, ನಂಗೆ ಸುಖನೇ ಇದೆ ದುಃಖನೇ ಆಗಿಲ್ಲ ಅಂತ ಕೇಳಿದ್ದಿಂದ ಭಗವಂತ ಹೇಳ್ತಾನೆ, ನಿಂಗೆ ದುಃಖನೇ ಆಗಿಲ್ವಾ, ಸರಿ ತೋರಿಸ್ತೀನಿ ಇರು ಹಾಗೆ ಅಂತ ಭಗವಂತ ಹೇಳ್ತಾನೆ. ಕದಾಚಿತ್ ದುಃಖಯೋಗೇನ ಕುಶಕೇತು ರಸ್ಜಾಮೃತಿಂ ಹತೇನುಜೇತ ತದ್ವಾಯಾಂ ತೇನ ಸಾಕಂ ಮಮಾರಚ. ಒಂದು ದಿವಸ ಅವನು ತಮ್ಮ ಸತ್ತೋಗ್ತಾನೆ ಅಂತ. ಇವನು ಹೇಗೆ ಈ ಜನಕ ಒಂದು ಕಾಲದಲ್ಲಿ ಇರ್ತಾರಲ್ಲ, ಆ ಕಾಲದಲ್ಲಿ ದೊಡ್ಡೋರು ಇರೋವಾಗ ಚಿಕ್ಕೋ ಸಾಯೋದು ಎಂಬೋ ಒಂದು ಇದೇ ಇಲ್ಲವಂತೆ. ಆದರೆ ಇವನ ವಿಷಯದಲ್ಲಿ ಹಾಗೆ ಉಲ್ಟಾವಾಗಿ ಇವನು ದೊಡ್ಡವನು ಇವನಿರೋವಾಗ ಅವನು ತಮ್ಮ ಸತ್ತೋದ. ಆವಾಗ ಈ ಥರ ಆಯ್ತಂತ ಅಲ್ಲ, ಭಾಳ ದುಃಖದಿಂದ ಅಳ್ತಾ ಇದ್ದಾನಂತೆ. ಇವನ ಮಗಳು ಅವನ ಮಕ್ಕಳು 3 ಜನ ಹೆಣ್ಮಕ್ಕಳು 3 ಜನ ಚಿಕ್ಕವರಾಗಿದ್ದಾರೆ, ಏನು ಮಾಡೋದು ಗೊತ್ತಿಲ್ಲ ಅಂತ ಭಾಳ ಅಳ್ತಾ ಇದ್ದಾನೆ. ಅಶೀತಿ ವರ್ಷ ಸಾಹಸ್ರಂ ಸಂಪ್ರಾಪ್ತಂ ಮಮ ಭಾವಿನಿ ಏತಾವತ್ಕಾಲ ಪರ್ಯಂತಂ ನ ದೃಷ್ಟಂ ದುಃಖ ಸಂಚಯಂ. ಅವನ ತಮ್ಮನನ್ನ ಚಿತೆಯನ್ನು ಇಟ್ಟಿದ್ದಾರೆ. ಅಲ್ಲಿ ಅವನ ತಮ್ಮನ ಹೆಂಡತಿ ಹೋಗಿ ಅದರ ಮೇಲೆ ಕೂತ್ಕೊಂಡಿದ್ದಾಳೆ ಅಂತ. ಇವನು ಜನಕ ಮಹಾರಾಜ ಹೇಳ್ತಾನೆ, 80,000 ವರ್ಷ ಆಯಿತು ಅವನು ಹುಟ್ಟಿ, 80,000 ವರ್ಷ ಆಯಿತು. ಇದು ತನಕ ನಾನು ಏನು ದುಃಖ ಅಂತ ಒಂದು ನೋಡಿಲ್ಲ. ಆದರೆ ನೀನು ಈ ನನ್ನ ತಮ್ಮ ಸತ್ತೋಗಿ ನೀನು ಈ ಚಿತ ಮೇಲೆ ಕೂತ್ಕೊಂಡಿದ್ದೀಯಲ್ಲ, ಇದನ್ನು ನೋಡಿ ಆ 80 ವರ್ಷದಲ್ಲಿ ಏನು ದುಃಖ ಅನುಭವಿಸಬೇಕೋ ಈ ಒಂದೇ ಒಂದು ದರ್ಶನದಿಂದ ನಂಗೆ ಆ ದುಃಖ ಬಂದಿದೆ ಹಾಗೆ ಅಂತ ಅವನು ಅಳ್ತಾನೆ ಅಂತ ಅದನ್ನು ನೋಡ್ತಾ. ಮತ್ತೆ ಚಕಾರ ಪ್ರೇತ ಕಾರ್ಯಾಣಿ ಪುತ್ರಾಣಾಂ ಚೈವ ಶೌರವಾತ್, ಎಲ್ಲ ಅಂತ್ಯ ಸಂಸ್ಕಾರಗಳನ್ನು ಮಾಡ್ತಾನೆ. ದುಃಖ ತಡೆಯೋಕ್ಕಾಗ್ತಾ ಇಲ್ಲ ಅವನಿಂದ. ಆವಾಗ ಮತ್ತೆ ಅವಾಗ ಒಂದು ಎಚ್ಚರಿಕೆ ಆಗುತ್ತೆ ಅಂತ ಅವನು. ಈ ಸಿನಿಮಾದಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ನೋಡ್ತೀವಲ್ಲ, ಆ ಥರ ಇದು. ಅವನು ಏನು ಜನಕ ಮಹಾರಾಜ ನಿಜವಾಗ್ಲೂ ನಂಗೆ ದುಃಖನೇ ಆಗಿಲ್ಲ ಹಾಗೆ ಅಂತ ಅಂದ್ಕೊಂಡು ಮಲ್ಕೊಂಡಿರ್ತಾನೆ. ಆ ಮಲ್ಕೊಂಡಿರೋವಾಗ ಅವನಿಗೆ ಇದು ಕನಸಾಗಿರುತ್ತೆ. ಸೊ ಪರಮ ಧಾರ್ಮಿಕವಾದ ಒಂದು ಭಕ್ತ ಯಾವುದೋ ಒಂದು ಏನೋ ಒಂದು ಆವೇಶದಿಂದ ಒಂದೇ ಒಂದು ಚಿಂತನೆ ತಪ್ಪಾಗ ಮಾಡಿದ್ದಾನೆ. ಅವನಿಗೆ ಭಗವಂತ ಒಂದು ಸುಮ್ಮನೆ ಒಂದು ಟ್ರೈಲರ್ ತೋರಿಸಿದ್ದಾನೆ, ಈ ಥರ ನೀನು ಏನಾದ್ರು ತಪ್ಪಾಗಾದರೆ ಈ ಥರ ನಿಂಗೆ ಆಗತ್ತೆ ಹಾಗೆ ಎಂಬುದಕ್ಕೆ ಒಂದು ಟ್ರೈಲರ್ ಥರ ಒಂದು ತೋರಿಸಿದ್ದಾನೆ. ಅದೇ ಈ ಕನಸು. ಈ ಕನಸಾದ ತಕ್ಷಣ ಅವನಿಗೆ ನಾವು ಮಾಡಿದ ತಪ್ಪು ಹಾಗೆ ಅಂತ ಎಚ್ಚರಿಕೆ ಆಗತ್ತೆ. ಆವಾಗ ತಸ್ಯ ದುಃಖಸ್ಯ ಶಾಂತ್ಯಾರ್ಥಂ ಶತಾನಂದ ಪುರೋಹಿತ ಸಂಪ್ರಾಪ್ತೋ ದೇವಯೋಗೇನ ವಾಮದೇವಾತ್ಮಜೋ ಮುನಿ. ಅವನ ಕುಲ ಪುರೋಹಿತರು ಶತಾನಂದರು ಅಂತ ಅವರ ಹೆಸರು. ಅವರು ಅರಮನೆಗೆ ಬರ್ತಾರೆ. ಅಲ್ಲಿ ಬರುವಾಗ ಅವರೇನು ಯಥೇಚ್ಛೆಯಾಗಿ ಬಂದಿರೋದಿಲ್ಲ, ತನ್ನ ಭಗವಂತ ಪ್ರೇರಣೆ ಮಾಡಿದ್ದಾನೆ. ಜನಕ ಮಹಾರಾಜ ಒಂದು ದುಃಖಲ್ಲಿ ಇರ್ತಾನೆ, ನೀನು ಹೋಗಿ ಅದಕ್ಕೆ ಪರಿಹಾರ ಹೇಳು ಅಂತ ಶತಾನಂದರಲ್ಲಿ ಬಂದಿರ್ತಾರೆ. ಶತಾನಂದರಲ್ಲಿ ಬಂದಾಗ ಅವರಿಗೆ ತಕ್ಕ ನಮಸ್ಕಾರವನ್ನು ಮಾಡಿ ತಕ್ಕ ಆಸನವನ್ನು ಕೊಟ್ಟು ಈ ಥರ ಹಿಂದೆ ಇವೆಲ್ಲ ಆಯಿತು ಹಾಗೆ ಎಂಬುದನ್ನು ಅವರಿಗೆ ತಿಳಿಸ್ತಾನೆ. ಪ್ರಾಪ್ತಂ ಪುರೋಹಿತಂ ದೃಷ್ಟ್ವಾ ರಾಜ ಪೂಜಮಕಲ್ಪಯತ್ ಸಂಪೂಜಿತೋ ಮುನಿವರ ಪ್ರವಿಷ್ಟೋ ಮೃಗಚರ್ಮಣಿ. ಹೀಗೆ ನಡೆದಿದ್ದನ್ನೆಲ್ಲ ಅವನು ಹೇಳ್ತಾ ಇದ್ದಾನೆ. ನನಗೂ ವಯಸ್ಸಾಗಿದೆ, ಎಲ್ಲ ಹೆಣ್ಣು ಮಕ್ಕಳು ಇದ್ದಾರೆ, ತುಂಬ ಜನ ಶತ್ರುಗಳು ಇದ್ದಾರೆ, ರಾವಣ ಕುಂಭಕರ್ಣಾದಿಗಳೆಲ್ಲ ಇದ್ದಾರೆ, ಅವರ ಹತ್ರದಿಂದಲೂ ಕಾಪಾಡ್ಕೋಬೇಕು. ನನಗೂ ವಯಸ್ಸಾಗ್ತಾ ಇದೆ, ನಾನು 4 ಜನನನ್ನು ಒಂದೇ ಮನೆಗೆ ಕೊಡಬೇಕು ಹಾಗೆ ಅಂತ ಒಂದು ಅಭಿಪ್ರಾಯದಲ್ಲಿ ಇದ್ದೇನೆ ಹಾಗೆ ಅಂತ ಅವರು ಹೇಳ್ತಾರೆ. ನನಗೆ ಈ ಕಷ್ಟ, ಈ ಏನೋ ನಾವು ಒಂದು ಅನಾಚರಣೆ ಮಾಡಿದ್ದಾನಲ್ಲ, ಈ ಕಷ್ಟ ಎಲ್ಲ ಪರಿಹಾರ ಆಗಬೇಕು, ಅದಕ್ಕೆ ನೀವು ಏನಾದರೂ ಒಂದು ಒಳ್ಳೆ ದಾರಿ ಹೇಳಿ ಹಾಗೆ ಅಂತ ಹೇಳಿದಾಗ ಶತಾನಂದರು ಹೇಳ್ತಾರೆ, ನಿನ್ನ ಮನೆಯಲ್ಲಿ ಮಂಗಳ ಕಾರ್ಯ ನಡಿಬೇಕಾಗಿದೆ, ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗಬೇಕು, ಎಲ್ಲ ದುಃಖಗಳು ಪರಿಹಾರ ಆಗಬೇಕು. ಅದಕ್ಕೆ ನಾನು ಹೇಳೋ ಈ ಕಥೆಯನ್ನು ಕೇಳು, ನಿಮಗೆ ಎಲ್ಲ ನೀನು ಏನೇನು ಇಷ್ಟ ಇದೆಯೋ ಅದೆಲ್ಲ ನಿಮಗೆ
ಪೂರ್ತಿಯಾಗುತ್ತೆ ಮತ್ತು ಅನಿಷ್ಟಗಳು ಏನೇನಿದೆಯೋ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅಂತ ಹೇಳಿ ಈ ವೈಕುಂಠಗಿರಿ ವೆಂಕಟಾದ್ರಿ ಮಹಾತ್ಮ್ಯವನ್ನು ತಿಳಿಸ್ತಾರೆ. ಬ್ರಹ್ಮದೇವರು ಸತ್ಯಲೋಕವನ್ನು, ರುದ್ರದೇವರು ಕೈಲಾಸ ಪದವಿಯನ್ನು ಈ ಕಥೆಯನ್ನು ಕೇಳಿ ಪಡೆದಿದ್ದಾರೆ. ಅದರಿಂದ ನೀನು ಶ್ರದ್ಧೆಯಿಂದ ಈ ಕಥೆಯನ್ನು ಕೇಳು, ನಿಂಗೂ ಒಳ್ಳೆಯದಾಗತ್ತೆ ಹಾಗೆ ಅಂತ ಶತಾನಂದರು ಹೇಳ್ತಾ ಇದ್ದಾರೆ. ಭಗವಂತ ಏನು ಈಗ ನಾವು ತಿರುಮಲ ಅಂತ ಕರಿತೀವಿ, ಆ ಬೆಟ್ಟ ಇದಲ್ಲ, ಅದಕ್ಕೆ 4 ಯುಗಗಳಲ್ಲಿ 4 ಹೆಸರಿತ್ತು. ಕೃತೆ ವೃಷಾದ್ರೀಂ ವಕ್ಷ್ಯಂತಿ ಶ್ರೋತೋಯಾಮಂಜನಾಚಲಂ ದ್ವಾಪರೇ ಶೈಷಾಚಲಂ ಚ ಕಲೌ ಶ್ರೀ ವೆಂಕಟಾಚಲಂ ನಾಮಾನಿ ಯುಗವೇದೇನ ಶೈಲಸ್ಯಾಸ್ಯ ಭವಂತಿ. ಕೃತಯುಗದಲ್ಲಿ ಅದಕ್ಕೆ ವೃಷಭಾಚಲ ಅಂತ ಹೆಸರು, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ, ದ್ವಾಪರ ಯುಗದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ, ವೆಂಕಟಾದ್ರಿ ಹಾಗೆ ಅಂತ ನಾವು ಕರಿತಾ ಇದ್ದೀವಿ. ಇದರಲ್ಲಿ ಯಾಕೆ 4 ಯುಗಗಳಲ್ಲಿ 4 ಹೆಸರು ಬಂತು ಹಾಗೆ ಅಂತ ಶತಾನಂದರು ಅವನು ತಿಳಿಸಿಕೊಡ್ತಾ ಇದ್ದಾರೆ ಜನಕರಿಗೆ. ಕೃತಯುಗದಲ್ಲಿ ವೃಷಭಾಸುರ ಅಂತ ಒಂದು ದೈತ್ಯ ಇದ್ದ. ಅವನು ಅಸುರ ಕುಲದಲ್ಲಿ ಹುಟ್ಟಿದ್ರೂ ಒಳ್ಳೆ ಸಾತ್ವಿಕನೇ. ಎಲ್ಲ ಕೆಲಸ ಡೈಲಿ ಎದ್ದು ಸ್ನಾನ ಸಂಧ್ಯಾ ವಂದನ, ದೇವರಿಗೆ ನೈವೇದ್ಯ ಎಲ್ಲ ಮಾಡಿಕೊಡೋನು. ಆದರೆ ರಾತ್ರಿ ಆದರೆ ಅವನಿಗೆ ದೈತ್ಯ ಒಂದು ಆವೇಶ ಬಂದ್ಬಿಡುತ್ತೆ. ಎಲ್ಲಿ ಜ್ಞಾನಿಗಳು ಮುನಿಗಳು ಇರ್ತಾರೋ ಅವರಿಗೆಲ್ಲ ಹೋಗಿ ಕಾಟ ಕೊಡೋದು, ಅವ್ರು ಏನು ಮಾಡಿಟ್ಟಿದ್ದಾರೋ ಯಾಗ ಯಜ್ಞಗಳನ್ನೆಲ್ಲ ಧ್ವಂಸ ಮಾಡೋದು, ಆ ಥರ ಅವನು ಮಾಡ್ತಾ ಇರ್ತಾನೆ. ಆ ಜ್ಞಾನಿಗಳು ಮುನಿಗಳು ದೇವರ ಹತ್ರ ಹೋಗಿ ಬೇಡ್ಕೋತಾರೆ, ಈ ಥರ ವೃಷಭಾಸುರ ಅಂತ ಒಬ್ಬ ಇದ್ದಾನೆ, ಅವನ ಹತ್ರದಿಂದ ಕಾಪಾಡಬೇಕು ಹಾಗೆ ಅಂತ ಹೇಳ್ತಾರೆ. ವೃಷಭಾಸುರನು ಮತ್ತೆ ತುಂಗುರು ನದಿ ಹತ್ತಿರ ಇರೋ ತೀರ್ಥದಲ್ಲಿ ಡೈಲಿ ಏನು ಮಾಡುವಂಥವನು ಸ್ನಾನ ಸಂಧ್ಯಾ ವಂದನ ಏನೇನು ಒಂದು ಇದೆಲ್ಲ ಅಗ್ನಿ ಕಾರ್ಯ ಆ ಥರದೆಲ್ಲ ಮಾಡೋಣಂತೆ. ಮಾಡಿಬಿಟ್ಟು ದೇವರ ನೈವೇದ್ಯಕ್ಕೆ ಅವನ ತಲೆಯನ್ನೇ ಕೊಯ್ದು ದೇವರ ನೈವೇದ್ಯ ಮಾಡೋಣಂತೆ. ಡೈಲಿ ದೇವರ ನೈವೇದ್ಯ. ಹೇಗೆ ಅವನು ಡೈಲಿ ದೇವರ ನೈವೇದ್ಯ ಮಾಡ್ತಾನೆ ಹಾಗೆ ಅಂದರೆ ಅವನ ಹತ್ರ ಇರೋ ದೃಢ ಭಕ್ತಿ ಅದು. ಅವನು ಹೇಗೆ ತಲೆಯನ್ನು ಕೊಯ್ದು ಹೀಗೆ ತರ್ತಾನಲ್ಲ ದೇವರ ನೈವೇದ್ಯಕ್ಕೆ ಅಂತ ಅರ್ಪಣೆ ಮಾಡ್ತಾನೆ, ಮತ್ತು ಅದೇ ತಕ್ಷಣದಲ್ಲಿ ಆ ತಲೆ ಮತ್ತು ಸೇರಿಕೊಳ್ಳುತ್ತೆ ಅಂತ. ಅಷ್ಟು ಒಂದು ದೃಢ ಭಕ್ತಿ ಇತ್ತಂತ ಅವನ ಹತ್ರ. ಏನಾದರೂ ಭಗವಂತ ಕಾಪಾಡ್ತಾನೆ ಅಂತ ಒಂದು ದೃಢ ಭಕ್ತಿ ಇತ್ತು. ಆದರೂ ದೈತ್ಯ ಅವನು. ಈ ಥರ ಒಂದಿನ ಅಲ್ಲ 2 ದಿನ ಅಲ್ಲ 5000 ವರ್ಷ ಪೂಜೆ ತಪಗಳನ್ನು ಮಾಡಿದ್ದಾನ ಅವನು ವೃಷಭಾಸುರ. ಅವನು ತಪಸ್ಸಿಗೆ ಮೆಚ್ಚಿ ಭಗವಂತ ಅಲ್ಲಿ ಬರ್ತಾನೆ ಮತ್ತು ಹಿಂದೆ ಜ್ಞಾನಿಗಳು ಮುನಿಗಳು ಕೇಳಿದ್ದಕ್ಕಾಗಿ ಅವನ ಅಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದಾರೆ ದೇವರು. ಭಗವಂತ ಅವನಿಗೆ ಏನು ಬೇಕು ಅಂತ ಕೇಳಿದವಾಗ ವೃಷಭಾಸುರ ಹೇಳ್ತಾನೆ ಅಂತೆ, ಋಷಭ ಉವಾಚ ಕೇಶವ ಅನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ಅಂತ ಹೀಗೆ ಸ್ತೋತ್ರ ಮಾಡ್ತಾನೆ ವೃಷಭಾಸುರ ಭಗವಂತನನ್ನ. ನಾವು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳ್ತೀವಿ ಹೊರತು ಅದಕ್ಕೇನು ಅರ್ಥ ಅಂತ ನಮಗೆ ಗೊತ್ತಿರುತ್ತೆ, ಬಟ್ ಆ ಸಮಯದಲ್ಲಿ ನಾವು ಅದನ್ನು ಅನುಸಂಧಾನ ಮಾಡೋದಿಲ್ಲ. ಕೇಶವ ಅಂದರೆ ಬ್ರಹ್ಮ ರುದ್ರಾದಿಗಳೇ ನಿಯಮನ ಮಾಡುವವನು ಭಗವಂತ, ಪುರುಷೋತ್ತಮ ಅಂತ ಅರ್ಥ. ಗೋವಿಂದ ಅಂದರೆ ಎಲ್ಲ ವೇದಗಳಿಗೂ ಅವನೇ ಪ್ರತಿಪಾದ್ಯವಾದ ದೇವತೆ ಅವನು ಗೋವಿಂದ. ಶ್ರೀನಿವಾಸ ಅಂದರೆ ಶ್ರೀ, ಲಕ್ಷ್ಮಿಗೆ ಒಡೆಯನಾದ ಲಕ್ಷ್ಮಿಗೇ ಒಡೆಯ ಅವನು ಹಾಗೆ ಎಂಬುದು ಶ್ರೀನಿವಾಸ. ಆದ್ದರಿಂದ ನೀನು ಸುರೋತ್ತಮ ಹಾಗೆ ಅಂತ ಅವನು ಸ್ತುತಿಯನ್ನು ಮಾಡ್ತಾನೆ. ಭಗವಂತ ಕೇಳ್ತಾನೆ, ನಿಂಗೆ ಏನು ಬೇಕಪ್ಪ ವೃಷಭ ಹಾಗೆ ಅಂತ ಕೇಳುವಾಗ, ನಚೇ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಟ್ಯ ಪದಂ ಹರೇ ನಯಾಚೆ ಜಗತಾಂನಾಥ ಯುದ್ಧ ಭಿಕ್ಷಾಂ ಚ ದೇಹಿ ಮೇ. ನನಗೆ ಮೋಕ್ಷ ಬೇಡ, ಸ್ವರ್ಗ ಬೇಡ, ಯಾವುದೂ ಬೇಡ, ನಿನ್ನ ಜೊತೆ ನಾನು ಯುದ್ಧ ಮಾಡಬೇಕು ಹಾಗೆ ಅಂತ ವೃಷಭಾಸುರ ಕೇಳ್ತಾನೆ. ನೋಡಿ, ಎಲ್ಲ ಸತ್ಕಾರ್ಯಗಳನ್ನು ಮಾಡಿದ್ದಾನೆ. ಅವನ ಹತ್ರ ಒಂದು ದೈತ್ಯನಾಗಿ ಹುಟ್ಟಿರೋದ್ರಿಂದ ಯಾವುದು ಕೇಳಬೇಕು ಅಂತ ಅವನಿಗೆ ಗೊತ್ತಿಲ್ಲ, ಇಲ್ಲ ಅವನಿಗೆ ಅದು ಬೇಡ ಅಂತ ಅಂದ್ಕೊಂಡು ಭಗವಂತನ ಜೊತೆಗೆ ಯುದ್ಧ ಮಾಡಬೇಕು ಹಾಗೆ ಅಂತ ಒಂದು ವರವನ್ನು ಕೇಳ್ತಾ ಇದ್ದಾನೆ. ಭಗವಂತನ ಜೊತೆ ಅವನು ಹಾಗೆ ಆಗಲಿ ಅಂತ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಆಗ್ತಾ ಇರುವಾಗ ಕೊನೆಗೆ ಭಗವಂತ ಸುದರ್ಶನ ಚಕ್ರವನ್ನು ಹೀಗೆ ತೋರಿಸ್ತಾರೆ. ಅವನು ನೋಡಿದ ತಕ್ಷಣ ಅವನು ಹೇಳ್ಬಿಡ್ತಾನೆ, ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ಸ್ತು ಮುಕ್ತಿಮೇತಿನ ಸಂಶಯ. ನೋಡಪ್ಪ ಭಗವಂತ ಚಕ್ರಪಾಣಿ, ನಿಂಗೆ ನಮಸ್ಕಾರ. ನಿನ್ನ ಕೈಯಲ್ಲಿ ಹಿಡಿದಿದೆಯಲ್ಲ ಈ ಚಕ್ರ, ಇದನ್ನು ನೋಡಿದರೆ ಗೊತ್ತಾಯಿತು ನಾನು ಸಾಯ್ತೀನಿ ಅಂತ. ಆದರೆ
ಈ ಚಕ್ರದಿಂದ ನಾನು ಸಾಯ್ತೇನೆ ಅಂದರೆ ನಾನು ಎಷ್ಟು ಸಲ ಸಾಯಕ್ಕೂ ನಾನು ಸಿದ್ಧವಾಗಿದ್ದಾನೆ ಹಾಗೆ ಅಂತ ವೃಷಭಾಸುರ ಹೇಳ್ತಾನೆ. ಮತ್ತೆ ಕೊನೆಗೆ ಅವನು ಕೇಳ್ತಾನೆ, ಮತ್ತೆ ಭಗವಂತ ಕೇಳ್ತಾನೆ, ನಿಮ್ಗೆ ಏನು ಬೇಕು ಹಾಗೆ ಅಂತ ಹೇಳು ಹಾಗೆ ಅಂತ ಹೇಳಿದಾಗ, ನಿನ್ನ ಜೊತೆ ಯುದ್ಧ ಮಾಡಿ ನಾನು ಈ ಗಿರಿಯಲ್ಲಿ ಸೋತಿದ್ದಾನೆ, ಅದರಿಂದ ಈ ಸೋತ ಈ ಬೆಟ್ಟಕ್ಕೆ ನನ್ನ ಹೆಸರಾಗಲಿ ಹಾಗೆ ಅಂತ ಹೇಳುವಾಗ, ಹಾಗೇ ಆಗಲಿ ತಥಾಸ್ತು ಅಂತ ಭಗವಂತ ಹೇಳಿದಾಗ, ಆವಾಗ ಕೃತಯುಗದಲ್ಲಿ ಆ ಬೆಟ್ಟಕ್ಕೆ ವೃಷಭಾಚಲ ಹಾಗೆ ಅಂತ ಹೆಸರು ಬಂತು. ಮುಂದೆ ಜನಕರು ಕೇಳ್ತಾರೆ, ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು ಬಂದ ಕಾರಣವನ್ನು ತಿಳಿಸಿಕೊಟ್ಟಿದ್ದೀರಿ, ತ್ರೇತಾಯುಗದಲ್ಲಿ ಇದೇ ಬೆಟ್ಟಕ್ಕೆ ಅಂಜನಾಚಲ ಅಂತ ಯಾಕೆ ಹೆಸರು ಬಂತು ಹಾಗೆ ಅಂತ ಕೇಳಿದಾಗ ಶತಾನಂದರು ಹೇಳ್ತಾರೆ, ಹಿಂದೆ ಒಬ್ಬ ಕೇಸರಿ ಅಂತ ಒಬ್ಬ ಕಪಿಶ್ರೇಷ್ಠ ಇದ್ದ, ಅವನಿಗೆ ಮಕ್ಕಳಿಲ್ಲ. ಆದರೆ ಅವನಿಗೆ ಮಕ್ಕಳಿಲ್ಲ ಅಂದರೂ ಆ ಬಗೆ ದುಃಖ ಇಲ್ಲ. ಯಾಕೆಂದರೆ ಭಗವಂತ ನಮಗೆ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಅದರಿಂದ ನಾವು ಇದಕ್ಕೆಲ್ಲ ದುಃಖ ಆಗಬಾರ್ದು. ಭಗವಂತನ ಮೇಲೆ ದೃಢ ಭಕ್ತಿಯಿಂದ ಇದ್ದರೆ ಅವನಿಗೆ ನಮಗೆ ಏನು ಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ ಅಂತ ಅವಾಗ ಆ ಕೇಸರಿ ಇರ್ತಾನೆ. ಆವಾಗ ಅವನು ಮತಂಗ ಋಷಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಮತಂಗ ಹೇಳಿದರು, ಇಲ್ಲಿ ಸ್ವಲ್ಪ ದೂರದಲ್ಲಿ ನರಸಿಂಹ ಆಶ್ರಮ ಅಂತ ಒಂದಿದೆ, ಅದರ ದಕ್ಷಿಣ ತೀರದಲ್ಲಿ ಪುಷ್ಕರಣಿ ಇದೆ, ಅದರ ಉತ್ತರದಲ್ಲಿ ಆಕಾಶಗಂಗೆ ಇದೆ, ಅಲ್ಲಿ ಹೋಗಿ ನೀನು 12 ವರ್ಷ ಕಾಲ ತಪಸ್ಸು ಮಾಡು ಹಾಗೆ ಅಂತ ಹೇಳುವಾಗ ಆ ಕೇಸರಿಯ ಹೆಂಡತಿ ಅಂಜನಾದೇವಿ ಅವಳು ಅಲ್ಲಿ ಹೋಗಿ ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಿ ಅವಳು ತಪಸ್ಸು ಹೇಗೆ ಅಂದರೆ, ಒಂದು ಕಟ್ಟಿಗೆಯನ್ನು ಹೀಗೆ ಹಾಕಿದರೆ ಯಾವುದೇ ಒಂದು ಅಸೈವು ಇಲ್ಲದ ಸುಮ್ಮನೆ ಜಡವಾಗಿ ಹಾಗೇ ಇರುತ್ತಲ್ಲ, ಆ ಥರ ಅವಳು ತಪಸ್ಸನ್ನು ಮಾಡಿದ್ದಾಳೆ. ಏನೂ ಒಂದು ಅಸೈವಿಲ್ಲ, ಮೈಯಲ್ಲಿ ಉಸಿರಾಟನೂ ಇರೋದಿಲ್ಲ ಅಂತೆ, ಅಷ್ಟು ಶ್ರದ್ಧೆಯಿಂದ ಅವಳು ತಪಸ್ಸು ಮಾಡಿದ್ದಾಗ 1 ವರ್ಷದ ನಂತರ ವಾಯುದೇವರು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ವಾಯುದೇವರು ಪ್ರತ್ಯಕ್ಷ ಆಗಿ ಅವಳಿಗೆ ದಿನವೂ ಒಂದು ಫಲವನ್ನು ಕೊಡ್ತಾರೆ ಅಂತ ವಾಯುದೇವರು. ಆ ಫಲವನ್ನು ತನ್ನ ಶಕ್ತಿಯನ್ನು ಅಭಿಮಂತ್ರಣ ಮಾಡಿ ಆ ಫಲವನ್ನು ಕೊಡ್ತಾರೆ. ಆ ಫಲವನ್ನು ಅಂಜನಾದೇವಿ ಸ್ವೀಕಾರ ಮಾಡ್ತಾಳೆ. ಅಂಜನಾದೇವಿ ಗರ್ಭವತಿ ಆಗ್ತಾಳೆ, ಒಳ್ಳೆ ಗಂಡು ಮಗು ಹುಟ್ಟುತ್ತೆ. ಅದಕ್ಕೆ ಹನುಮಂತಮಂ ಪ್ರಾಹುರ್ಮುನಯೋ ವೃತ್ತಿಕಳಾಮಶಾಹ ಅಂತ ಹನುಮಂತ ಅಂತ ಅದಕ್ಕೆ ಆ ಮಗುವಿಗೆ ಹೆಸರಿಡ್ತಾರೆ. ಹನು ಹಾಗೆ ಅಂದರೆ ಜ್ಞಾನ, ಹನುಮಂತ ಅಂದ್ರೆ ಜ್ಞಾನ ಉಳ್ಳವ ಹಾಗೆ ಅಂತ ಅರ್ಥ. ಅಂತ ಹನುಮಂತರು ಅಲ್ಲಿ ಹುಟ್ಟಿದ್ರಿಂದ ತ್ರೇತಾಯುಗದಲ್ಲಿ ಅದಕ್ಕೆ ಅಂಜನಾಚಲ ಹಾಗೆ ಅಂತ ಹೆಸರು. ಮತ್ತು ದ್ವಾಪರ ಯುಗದಲ್ಲಿ ಶೇಷಶೈಲ ಹಾಗೆ ಅಂತ ಹೆಸರು ಬಂದಿದೆ. ಭಗವಂತ ವೈಕುಂಠದಲ್ಲಿ ಭಗವಂತ ಏಕಾಂತದಲ್ಲಿ ಇರಬೇಕು ಹಾಗೆ ಅಂತ ಒಳಗಡೆ ಇರ್ತಾನೆ. ಆವಾಗ ಶೇಷದೇವರನ್ನು ಕರೆದು, ನೀನು ಇಲ್ಲಿ ನೋಡ್ಕೋ, ಯಾರು ಆಚೆಯವರು ಯಾರು ಬಂದರೂ ಬಿಡಬೇಡ ಹಾಗೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ವಾಯುದೇವರು ಅಲ್ಲಿ ಬರ್ತಾರೆ. ವಾಯುದೇವರು ಬಂದು ನನಗೆ ಅರ್ಜೆಂಟಾಗಿ ಭಗವಂತನನ್ನು ನೋಡಬೇಕು ಹಾಗೆ ಅಂತ ಹೇಳಿದಾಗ, ಇಲ್ಲ, ಯಾರು ಬಂದರೂ ಬಿಡಬಾರ್ದು ಹಾಗೆ ಅಂತ ಭಗವಂತ ಹೇಳಿದ್ದಾನೆ, ಅದರಿಂದ ನಾನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅಂತ ಹೇಳ್ತಾನೆ. ಭಗವಂತನೇ ಸ್ವಯಂ ನನಗೆ ಆಜ್ಞೆಯನ್ನು ಕೊಟ್ಟಿರೋದ್ರಿಂದ ನನಗೆ ಏನು ನಿಮ್ಮನ್ನು ತಡಿತಾ ಇದ್ದೀನಿ ಹಾಗೆ ಅಂತ ಹೇಳ್ತಾನೆ. ನೋಡಿ, ಸ್ವಯಂ ವಾಯುದೇವರನ್ನೇ ಅವನು ಒಳಗಡೆ ಹೋಗೋದಕ್ಕೆ ಶೇಷದೇವರು ಅಲ್ಲಿ ತಡಿತಾ ಇದ್ದಾರೆ. ಶೇಷದೇವರೇ ಜೀವಂತವಾಗಿ ಇರೋದಕ್ಕೆ ಪ್ರಾಣವನ್ನು ಕೊಟ್ಟ ಪ್ರಾಣದೇವರನ್ನೇ ಅವನು ತಡಿತಾ ಇದ್ದಾನೆ ಅಲ್ಲಿ. ಆವಾಗ ವಾಯುದೇವರು ಹೇಳ್ತಾರೆ, ಶೇಷದ ನೋಡು, ನಿನ್ನ ಥರ ಹಿಂದೆ ಇಬ್ಬರು ಇದ್ರು, ಜಯ ವಿಜಯ ಅಂತ ಇಬ್ಬರು ಇದ್ರು, ಇದೇ ಥರ ಶನಕಾದಿಗಳನ್ನು ತಡಿತಾ ಇದ್ರು. ಅವರು ಈಗ ಡ್ಯೂಟಿ ದೈತ್ಯರಾಗಿ ಹೋಗಿದ್ದಾರೆ, ನೀನೀಗ ಡೆಪ್ಯುಟೇಷನಿಗೆ ಇಲ್ಲಿ ಬಂದಿದ್ದಿ, ಆದ್ದರಿಂದ ನೋಡ್ಕೋ ಹಾಗೆ ಅಂತ ಹೇಳಿದಾಗ ಆವಾಗ ಶೇಷದೇವರು ಹೇಳ್ತಾರೆ, ಕಿಂ ಗರಿಷ್ಠಂ ವಚಃ ಪ್ರೋಕ್ತಂ ಜೀವನೇಚ್ಛಾ ನ ವಿದ್ಯತೆ. ಹೇ ವಾಯು, ತುಂಬ ದೊಡ್ಡ ಮಾತುಗಳನ್ನೆಲ್ಲ ಆಡ್ತಾ ಇದ್ದೀನಿ ನೀನು. ಭಗವಂತ ನನ್ನ ಆಜ್ಞೆ ನಂದು, ಅದರಿಂದ ಯಾರು ಬಂದರೂ ನಾನು ಒಳಗಡೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಅಂತ ಹೇಳ್ತಾನೆ. ಮತ್ತು ಶೇಷದೇವರು ಹೇಳ್ತಾರೆ, ಬಲೆ ಜ್ಞಾನೇ ವಿರಾಗೇ ಚ ವಿಷ್ಣು ಭಕ್ತೌ ನಮೇ ಸಮಃ ಸರ್ವದಾಂತಃಪುರೇ ವಾಸಃ ಪುತ್ರಾಣಾಂ ಅಧಿಕೋ ಹರೇಹೇ. ಬಲದಲ್ಲಿ, ಜ್ಞಾನದಲ್ಲಿ, ವಿಷ್ಣು ಭಕ್ತರಲ್ಲಿ ನನಗೆ ಸಮವಾದವರು ಯಾರೂ ಇಲ್ಲ ಹಾಗೆ ಅಂತ ಶೇಷದೇವರು ಪ್ರಾಣದೇವರ ಹತ್ರ ಹೇಳ್ತಾ ಇದ್ದಾರೆ. ಮತ್ತು ನೃಲೋಕಾನಾಂ ಹಿತಾರ್ಥಾಂ ಜಗದೀಶತುಃ ಸ್ಥಾಪಿತೋ ದ್ವಾರಪಾಲತ್ವೇ ಲಕ್ಷ್ಮೀನಾರಾಯಣೇನ ಚ. ಈ ಇಡೀ ಭೂಲೋಕ ಇದೆಲ್ಲ, ಈ ಭೂಲೋಕದ ಹಿತಕ್ಕಾಗಿ ಭಗವಂತ ಇದ್ದಾನೆ.
ಆ ಭಗವಂತನನ್ನ ಹಿತಕ್ಕಾಗಿ ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ ಹಾಗೆ ಅಂತ ಪ್ರಾಣದೇವರು ಹೇಳ್ತಾರೆ. ಅವಾಗ ವಾಯು ಹೇಳ್ತಾನೆ, ಬಿಡಾಲು ಅಂತಸ್ಥಿತೋ ವಾಪಿ ಬಹಿಷ್ಠೇ ಬಸಮೋ ನಹಿ ಶಶನಂ ರತ್ನ ಪರ್ಯಂಕೆ ರಾಜಾನಮಪಿ ಸೇವತೆ. ನೋಡು, ನೀನು ಒಳಗಡೆ ನಿಂತಿದ್ದೆ, ನಾನು ಆಚೆಯಿಂದ ಬಂದಿದ್ದೀನಿ. ಒಂದು ರಾಜ ಇರ್ತಾನೆ, ರಾಜನ ಪಟ್ಟದ ಯಾನೆ ಒಂದಿರುತ್ತೆ, ಅದು ಯಾವಾಗಲೂ ಅರಮನೆ ಹೊರಗಿರುತ್ತೆ. ಅರಮನೆ ಒಳಗಡೆ ಯಾವುದೋ ಒಂದು ಬೆಕ್ಕಿರುತ್ತೆ. ಒಳಗಡೆ ಇದೆ ಅಂತ ಬೆಕ್ಕು ಶ್ರೇಷ್ಠ ಇಲ್ಲ, ಹೊರಗಡೆ ಇದೆ ಅಂತ ಆನೆ ಶ್ರೇಷ್ಠ, ಆನೆ ನೀಚ ಅಲ್ಲ. ಅದೇ ಥರ ನೀನು ಒಳಗಡೆ ಇದ್ದೀಂತ ನೀನು ಶ್ರೇಷ್ಠ ಅಲ್ಲ, ನಾನು ಆಚೆಯಿಂದ ಬಂದಿದ್ದೀನಿ ಅಂತ ನಾನು ನಿನ್ನಕ್ಕಿಂತ ಕೆಳಗಿನವನಲ್ಲ ಹಾಗೆ ಅಂತ ಅವನಿಗೆ ತಿಳಿಸ್ತಾರೆ. ಈ ಥರ ಇವರಿಬ್ಬರಿಗೂ ಮಾತು ಆಗುವ ಕಾಲಕ್ಕೆ ಭಗವಂತ ಸ್ವಯಂ ಆಚೆಯಿಂದ ಬರ್ತಾನೆ. ಬಂದು ಏನಪ್ಪ ಶೇಷ ಏನಾಯಿತು ಹಾಗೆ ಅಂತ ಕೇಳುವಾಗ, ಯಾಕೆಂದರೆ ಶೇಷದೇವರು ಮಾತಾಡುವಾಗಲೇ ಸರ್ಪ ಅಲ್ವಾ, ಅದು ವಿಷ ಬುಸ್ ಬುಸ್ ಅಂತ ಬರ್ತಾ ಇರುತ್ತೆ. ಆ ಶಬ್ದ ಕೇಳಿ ಭಗವಂತ ಬಂದಿರ್ತಾನೆ. ಅದೇ ಸಮಯದಲ್ಲಿ ಭಗವಂತನ ನೋಡಿದಾಗ ವಾಯುದೇವರು ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾರೆ. ಶೇಷ ಹೇಳ್ತಾನೆ, ಅಹಂ ಸಮರ್ಥೋ ಭಗವಾನ್ ಬಲೆ ಜ್ಞಾನೇ ಚ ತತ್ಕ್ರಿಯೆ ಮತ್ಸಮೋ ನಾಸ್ತಿ ಭೂಲೋಕೆ ನಾಕೇವಾ ಬ್ರಹ್ಮಸತ್ಮನಿ ಸರಿಸ್ಪೃಶ್ವಚ್ಚ ಶುತ್ವಾ ಪ್ರವೋಚ ಫಣಿನಂ ಹರಿಹಿ. ಇವರು ಹೇಳ್ತಾರೆ, ಶೇಷ ಹೇಳ್ತಾನೆ, ನೋಡ್ರಿ ನಾನು ಹೇಳ್ತಾ ಇದ್ದೆ ಭಗವಂತ, ನಾನು ಇದೇ ಥರ ಇದನ್ನು ಹೇಳ್ತಾ ಇದ್ದೆ, ನನಗೆ ಸಮವಾಗಿರೋ, ಬಲದಲ್ಲಿ ಸಮವಾಗಿರೋ, ಜ್ಞಾನದಲ್ಲಿ ಸಮವಾಗಿರೋ ಮತ್ತು ವಿಷ್ಣು ಭಕ್ತಿಯಲ್ಲಿ ಸಮವಾಗಿರೋ ಬೇರೊಬ್ಬರು ಇಲ್ಲಿ ಯಾರೂ ಇಲ್ಲ ಹಾಗೆ ಅಂತ ವಾಯುದೇವರಿಗೆ ಹೇಳ್ತಾ ಇದ್ದೆ ಅಂತ ಶೇಷದೇವರು ಭಗವಂತನಿಗೆ ಹೇಳುವಾಗ ಭಗವಂತ ಹೇಳ್ತಾನೆ, ಹೌದಾ, ನಿಂಗೆ ಯಾರು ಸಮರ ಇಲ್ಲ ಅಂತ ಅಂದ್ಕೊಂಡಿದ್ಯಾ, ಸರಿ ಪರೀಕ್ಷೆನೇ ಮಾಡಿಬಿಡೋಣ ಹಾಗೆ ಅಂತ ಭಗವಂತ ಹೇಳ್ತಾನೆ. ಸ್ವಕಾಯರರ್ಜುನ ಬದ್ವಾ ಹ್ಯಾನಾದ್ರಿಂ ಮಹೀಪತೆ ತಮೋಲೋಕ್ಯ ಸಾಗ್ನಿದಯಿತಃ ಪರ್ವತಾಂ ಉಪಾಗತಃ. ಇಲ್ಲಿ ಹತ್ರ ಒಂದು ಪರ್ವತ ಇದೆ, ಅದು ಮೇರು ಪರ್ವತ ಇದಲ್ಲ, ಅದರ ಮಗ ಆನಂದ ಪರ್ವತ ಹಾಗೆ ಅಂತ ಒಂದು ಪುಟ್ಟಿ ಪರ್ವತ ಇದೆ. ಶೇಷದೇವರಿಗೆ ಭಗವಂತ ಹೇಳ್ತಾ ಇದ್ದಾರೆ, ನೀನು ಏನು ಮಾಡು, ಆ ಪರ್ವತ ಇದಲ್ಲ, ಆ ಪರ್ವತಕ್ಕೆ ನಿನ್ನ ಮೈಯನ್ನು ಸರ್ಪವನ್ನು ಸುತ್ತಕೊಂಡು ಗಟ್ಟಿಯಾಗಿ ನಿಂತ್ಕೊಂಡ್ಬಿಡು. ವಾಯುದೇವರು ಏನಾದರೂ ಅದನ್ನು ಅಲ್ಲಾಡಿಸಿದರೆ ಅವರು ಬಲವಂತರು ಜ್ಞಾನಿಗಳು ಅಂತ ಒಪ್ಕೊಳ್ಳೋಣ. ಅದನ್ನು ಅಲ್ಲಾಡ್ಸಕ್ಕೆ ಆಗಿಲ್ಲ ಹಾಗೆ ಅಂದರೆ ನೀನು ಬಲವಂತ ಹಾಗೆ ಅಂತ ಒಪ್ಕೊಳ್ಳೋಣ ಹಾಗೆ ಅಂತ ಭಗವಂತ ಹೇಳ್ತಾನೆ. ಶೇಷದೇವರು ಏನು ಬಲದಲ್ಲಿ ಸಾಧಾರಣವಾದರಲ್ಲ, ಇಡೀ ಬ್ರಹ್ಮಾಂಡವನ್ನು ಅವರು ತಲೆಯಲ್ಲಿ ಒಂದು ಸಾಸಿವೆ ಕಾಲಷ್ಟು ಬ್ರಹ್ಮಾಂಡ ಇದೆಯಂತೆ. ಅವರಿಗೆ ಆ್ಯಕ್ಚುಲಿ 1000 ತಲೆ, ಒಂದು ತಲೆಯಲ್ಲಿ ಒಂದು ಸಾಸಿವೆಯಷ್ಟು ಬ್ರಹ್ಮಾಂಡ ಇದೆ, ಅಷ್ಟು ಬಲವಂತರು ಶೇಷದೇವರು. ಆಗ್ನೇಯ ವಾಸುದೇವಸ್ಯ ದೇವಾನಾಂ ಪಶ್ಯತಾಮಪಿ ಕನಿಷ್ಠಾಂಗುಳಿ ಸಂಪರ್ಕ ಪರ್ವತೋ ಭೋಗಿ ಸಂಯುತಃ. ಭಗವಂತನ ಆಜ್ಞೆಗೆ ಅನುಗುಣವಾಗಿ ವಾಯುದೇವರು ತನ್ನ ಬಲವನ್ನು ತೋರಿಸೋದಕ್ಕಾಗಿ ಏನು ಪ್ರಯತ್ನ ಏನೋ ಪಟ್ಟೇ ಇಲ್ಲ ಅಂತೆ. ಆ ಪರ್ವತವನ್ನು ಶೇಷದೇವರು ತನ್ನ ಮೈಯಿಂದ ಕಟ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ವಾಯುದೇವರು ಸುಮ್ಮನೆ ತನ್ನ ಕಿರು ಬೆರಳಿಂದ, ಸುಂಡು ಬೆರಳಿಂದ ಸುಮ್ಮನೆ ಹೀಗೆ ಫೆದರ್ ಟಚ್ ಅಂತೇವೆ, ಫೆದರ್ ಟಚ್ ಅಂತಾರಲ್ಲ, ನಾವು ಮೊಬೈಲ್ಗೆಲ್ಲ ಮಾಡ್ತೀವಲ್ಲ ಫೆದರ್ ಟಚ್, ಆ ಥರ ಆ ಬೆಟ್ಟಕ್ಕೆ ಒಂದು ಫೆದರ್ ಟಚ್ ಕೊಟ್ಟಿದ್ದಾರೆ ಅಷ್ಟೇ. 51,000 ಯೋಜನೆ ದೂರಕ್ಕೆ ಆ ಶೇಷದೇವರು ಮತ್ತು ಆ ಪರ್ವತ ಎರಡೂ ಹೋಗ್ತಾ ಇದೆಯಂತೆ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. 51,000 ಯೋಜನೆ ಅಂದರೆ ಒಂದು ಯೋಜನೆ 12 ಕಿಲೋಮೀಟ್ರು, 51,000 ಇಂಟು 12 ಹಾಗೆ ಅಂತ ಹಾಕ್ಕೊಂಡ್ರೆ 6 ಲಕ್ಷ ಕಿಲೋಮೀಟ್ರ್ ಆಗುತ್ತೆ. ಆವಾಗ ಅದನ್ನು ನೋಡ್ತಾ ಇದ್ದ, ಬೆಟ್ಟ ಹೋಗ್ತಾ ಇದೆ ಅಂತ ಹೇಳುವಾಗ ಅದರ ಅಪ್ಪ ಮೇರು ಪರ್ವತ ವಾಯುದೇವರಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದಾನಂತೆ. ತ್ರಾಯತಾಂ ಸ್ವಾಮಿ ಪುತ್ರಂ ಬಾಳಂ ಮಹಾಬಲಃ, ನನ್ನ ಮಗಳನ್ನು ಕಾಪಾಡಿ ಹಾಗೆ ಅಂತ ವಾಯುದೇವರ ಹತ್ರ ಆ ಮೇರು ಪರ್ವತ ಕೇಳಿಕೊಂಡಾಗ ಆ 51,000 ಸ್ಪೀಡು, ಆ ಸ್ಪೀಡಲ್ಲಿ ಆ ಬೆಟ್ಟ ಮತ್ತು ಶೇಷದೇವರು ಹೋಗ್ತಾ ಇರುವಾಗ ವಾಯುದೇವರು ಮತ್ತೆ ಅದಕ್ಕಿಂತ ಫಾಸ್ಟಾಗಿ ಹೋಗಿ ಅದನ್ನು ತಡೆದು ನಿಲ್ಲಿಸ್ತಾರೆ. ಇಟ್ಟು ಆ ನದಿ ತೀರ, ಸ್ವರ್ಣಮುಖಿ ನದಿ ತೀರದಲ್ಲಿ ಇಟ್ಟಿದ್ದಾರೆ. ಅದನ್ನೇ ಆನಂದ ನಿಲಯ ಅಂತ ಕರೀತಾರೆ. ಆ ಶೇಷದೇವರು ಆವಾಗ ತನ್ನ ಅಹಂಕಾರ, ಯಾರು ತನ್ನ
ತಾರತಮ್ಯದಲ್ಲಿ ತನ್ನಕ್ಕಿಂತ ಉತ್ತಮವರಾಗಿದ್ದಾರೋ ಅವರನ್ನೇ ನಾವು ತಡೆದಿದ್ದೀವಿ. ಈಗ ಒಂದು ಮನೆ ಇರುತ್ತೆ, ಹಾಗೆ ಅಂದರೆ ಮನೆಯಲ್ಲಿ ಇರೋ ಒಂದು ವಾಚ್ಮ್ಯಾನ್ ಆಚೆ ಇರ್ತಾರೆ. ವಾಚ್ಮ್ಯಾನ್ ಆಚೆ ಇರೋವಾಗ ಯಾರಾದ್ರು ಬಂದರೆ ತಡಿಲಿಪ್ಪ ಹಾಗೆ ಅಂತ ಹೇಳಿಬಿಟ್ಟು ಹೋದರೆ ಮನೆಯವರೇ ಬಂದರೆ ತಡೆದುಬಿಟ್ರೆ, ಆ ಥರ ವಾಯುದೇವರು ವಿಷ್ಣು ಭಕ್ತರು ಶ್ರೇಷ್ಠರು, ವೈಕುಂಠ ಯಾವಾಗ ಬೇಕು ಹೋಗೋಕೆ ಅವರಿಗೆ ಫ್ರೀ ಪಾಸ್ ಇದೆ, ಅವರನ್ನೇ ತಡೆಯೋಕ್ಕಾಗತ್ತಾ? ಆ ಥರ ಆಗೋದಿಲ್ಲ. ಆಚೆ ಯಾರು ಬೇರೆ ಯಾರು ಬಂದರೆ ತಡಿ ಅಂತ ಭಗವಂತ ಹೇಳಿದ್ದಾನೆ ಹೊರತು ಮನೆಯವರೇ ಬಂದರೆ ನಮಗೆ ಆಗೋರು ಬಂದರೆ ತಡಿ ಅಂತ ಅವನು ಹೇಳಿಲ್ಲ. ಅಂತ ಶೇಷದೇವರು ತನ್ನ ಅಹಂಕಾರವನ್ನು ಜ್ಞಾಪಕ ಬಂದು ಅದನ್ನೆಲ್ಲ ಪರಿಹಾರ ಆಯಿತು. ಶೇಷದೇವರು ವಾಯುದೇವರಿಗೆ ಈ ಥರ ಒಂದು ಯುದ್ಧ ಥರ ಒಂದು ಆಗಿ ಅವರ ಅಹಂಕಾರ ಪರಿಹಾರ ಆಗಿರೋದ್ರಿಂದ ಅದಕ್ಕೆ ದ್ವಾಪರ ಯುಗದಲ್ಲಿ ಅದಕ್ಕೆ ಶೇಷಾಚಲ ಅಂತ ಹೆಸರು ಬಂತು. ಮತ್ತು ಮುಂದೆ ಕಲಿಯುಗದಲ್ಲಿ ಯಾಕೆ ವೆಂಕಟಾದ್ರಿ ಹಾಗೆ ಅಂತ ಹೆಸರು ಬಂತು ಅಂತ ಜನಕ ಕೇಳ್ತಾನೆ. ಆವಾಗ ಶತಾನಂದರು ಹೇಳ್ತಾರೆ, ಕಲಿಯುಗದಲ್ಲಿ ಈ ಪರ್ವತಕ್ಕೆ ವೆಂಕಟಾದ್ರಿ ಅಂತ ಯಾಕೆ ಹೆಸರು ಬಂತು ಹಾಗೆ ಅಂದರೆ, ಹಿಂದೆ ಕಾಳಹಸ್ತಿ ಅಂತ ಒಂದು ಪಟ್ಟಣ ಇತ್ತು. ಆ ಪಟ್ಟಣದಲ್ಲಿ ಪುರಂದರ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನು ನಿಯಮವಾಗಿ ಜೀವನವನ್ನು ನಡೆಸ್ತಾ ಇದ್ದ, ಸತ್ಕಾರ್ಯವನ್ನೇ ಯಾವಾಗಲೂ ಮಾಡ್ತಾ ಇದ್ದ. ಅವನಿಗೂ ಮಕ್ಕಳಿಲ್ಲ. ಅಪುತ್ರಸ್ಯಾಪಿ ವಿಪ್ರಸ್ಯ ನಾಭೂತ್ ದುಃಖಂ ಸುತಾಪ್ತಯೇ. ಇವನಿಗೂ ಅದೇ ಥರ ವಿಚಿತ್ರ ಏನಂದರೆ, ಇವನಿಗೂ ಮಕ್ಕಳಿಲ್ಲ ಅಂತ ಯಾವುದೇ ದುಃಖ ಇಲ್ಲ, ಭಗವಂತ ಕೊಟ್ಟೇ ಕೊಡ್ತಾನೆ ಅಂತ ಈ ಬ್ರಾಹ್ಮಣನು ಅಂದ್ಕೊಂಡಿದ್ದ. ದೈವೇನ ಪೂರ್ವ ಪುಣ್ಯೇನ ಪುತ್ರೋಭೂತ್ ವೃದ್ಧ ಭೂಸುರೇಹಿ. ಆ ಬ್ರಾಹ್ಮಣನಿಗೆ, ಪುರಂದರ ಎಂಬ ಈ ಬ್ರಾಹ್ಮಣನಿಗೆ ದೇವರ ಅನುಗ್ರಹದಿಂದ ಅವನಿಗೆ ಒಂದು ಮಗ ಹುಟ್ಟಿದ. ಆ ಮಗನಿಗೆ ಮಾಧವ ಹಾಗೆ ಅಂತ ಹೆಸರಿಟ್ಟ. ಮಗನಿಗೆ ಸತ್ಕಾಲದಲ್ಲಿ ಆ ಕಾರ್ಯದಲ್ಲಿ ನಾಮಕರಣ ಮಾಡಿದ ಮತ್ತು 7 ವಯಸ್ಸಲ್ಲಿ ಅವನಿಗೆ ಉಪನಯನ ಮಾಡಿದ, ವಿದ್ಯಾಭ್ಯಾಸವನ್ನು ಮಾಡಿದ. ಅವನು ಜ್ಞಾನವಂತನಾದ, ಮಾಧವ ಎಂಬ ಆ ಮಗನು ಜ್ಞಾನವಂತನಾದ. ಅವನಿಗೆ ತಕ್ಕ ಕಾಲದಲ್ಲಿ ವಿವಾಹವನ್ನು ಮಾಡಿದರು. ಅವಳು ಪತ್ನಿಯ ಹೆಸರು ಚಂದ್ರಲೇಖ ಹಾಗೆ ಅಂತ. ಮಾಧವ ಮತ್ತು ಈ ಚಂದ್ರಲೇಖ ಬಹಳ ದಿನ ಸಂಸಾರವನ್ನು ಮಾಡಿದರು. ತಂದೆ ತಾಯಿಗೆ ಎಲ್ಲ ಸೇವೆಯನ್ನು ಆ ಮಾಧವ ಮತ್ತು ಆ ಚಂದ್ರಲೇಖ ದಂಪತಿಯರು ಮಾಡ್ತಾ ಇದ್ರು. ಪಂಚಯಜ್ಞ ಪುರೋ ನಿತ್ಯಂ ಪಂಚಯಜ್ಞ ಸಮುದ್ಯುತಃ ದ್ವಿಜ ಸಂವರ್ಷೋ ರಾಜೇಂದ್ರ ದ್ವಿತೀಯ ಇವ ಭಾಸ್ಕರ. ದಿನನಿತ್ಯ ಎಲ್ಲರೂ ಬ್ರಾಹ್ಮಣರು ಮಾಡಬೇಕಾಗಿರೋ 5 ಯಜ್ಞಗಳು, ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ ಮತ್ತು ಮನುಷ್ಯಯಜ್ಞ ಅಂತ ಈ 5 ಯಜ್ಞಗಳನ್ನು ದಿನ ತಪ್ಪದೆ ಮಾಡಿ ಮತ್ತು ದಾನ ಧರ್ಮಗಳನ್ನು ಮಾಡಿ ಭಗವಂತನ ಧ್ಯಾನವನ್ನು ಮಾಡಿ ಆ ಮಾಧವ ಎಂಬ ಬ್ರಾಹ್ಮಣ ಒಂದು ತೇಜಸ್ಸನ್ನು ಪಡೆದಿದ್ದನಂತೆ. ಅವನು ಬೀದಿಯಲ್ಲಿ ಹೋದರೆ ಒಂದು ಸೂರ್ಯ ಮೇಲೆ ಇದ್ದಾನೆ, 2ನೇ ಸೂರ್ಯ ನಡೆದು ಬರ್ತಾ ಇದ್ದಾನೆ ಅಂತ ಹೇಳುವಷ್ಟು ಅವನ ಮುಖದಲ್ಲಿ ತೇಜಸ್ಸು ಇತ್ತಂತೆ. ಆ ತೇಜಸ್ಸು ಪಡೆದ ಆ ಬ್ರಾಹ್ಮಣ ಎಲ್ಲರಿಗೂ ಯಾವುದೋ ಒಂದು ದಿವಸ ಒಂದು ಬ್ಲ್ಯಾಂಕ್ನೆಸ್ ಅಂತ ಒಂದು ಬರುತ್ತೆ, ಆವಾಗ ಆವೇಶ ಒಂದಾಗತ್ತೆ, ಆವಾಗ ದುರ್ಬುದ್ಧಿ ಬರುತ್ತೆ. ಅದೇ ಥರ ಒಮ್ಮೆ ಈ ಅಂಥ ಸದ್ಬ್ರಾಹ್ಮಣನಿಗೂ ಒಂದು ದುರ್ಬುದ್ಧಿ ಬಂತು. ಅವನಿಗೆ ಹಗಲು ಹೊತ್ತಿನಲ್ಲಿ ತನ್ನ ಹೆಂಡತಿ ಜೊತೆ ಸೇರಬೇಕು ಹಾಗೆ ಅಂತ ಇಚ್ಛೆ ಆಯಿತು. ಆವಾಗ ಅವನ ಹೆಂಡತಿ ಜೊತೆ ಈ ಥರ ಹೇಳ್ತಾನೆ, ಅವನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಮಕ್ಕಳನ್ನು ಮಮೇಚ್ಛಾ ವರ್ತತೆ ಭದ್ರೇ ಸಂಗಮೇ ತವ ಭಾಮಿನಿ ಪತಿವಾಕ್ಯಂ ಉಪಾಕರ್ಣ್ಯಂ ಪತಿಂ ಪ್ರಾಹ ಪ್ರಜಾಪತೇ. ಅವನ ಹೆಂಡತಿ ಹೇಳ್ತಾಳೆ, ಮನೆಯಲ್ಲಿ ದೇವರು ಇದ್ದಾರೆ, ಅಗ್ನಿಹೋತ್ರ ಇದೆ, ದೊಡ್ಡವರು ಇದ್ದಾರೆ, ಅದರಿಂದ ಹಗಲು ಹೊತ್ತಲ್ಲಿ ಇಲ್ಲಿ ಮನೆಯಲ್ಲಿ ನಿಮ್ಮ ಇಚ್ಛೆಗ ಆಗೋದು ಸಾಧ್ಯ ಅಲ್ಲ. ಪ್ರಭಾಕರ ಪ್ರಭಾಂ ಪಶ್ಯ ತ್ಯಜಕಾಮಂ ದ್ವಿಜಾತ್ಮಜ ಬಧುವಚನ ಮಕಾರ್ಣ್ಯಂ ಮಾಧವೋ ವಾಕ್ಯಮಬ್ರವೀತ್. ನೋಡ್ರಿ, ಪ್ರಕಾಶವಾದ ಸೂರ್ಯನಂತ ತೇಜಸ್ಸನ್ನು ಪಡೆದಿದ್ದೀರಿ ನೀವು, ನಿಮಗೆ ಈ ಥರ ದುರ್ಬುದ್ಧಿ ಬರಬಾರ್ದು ಹಾಗೆ ಅಂತ ಅವಳು ಹೇಳ್ತಾಳೆ. ಹೇಳುವಾಗ ಒಳ್ಳೆ ಹೆಂಡತಿಯರು ಗಂಡ ದಾರಿ ತಪ್ಪಿ ಹೋಗುವಾಗ ಹೇಗೆ ಗೂಗಲ್ ಮ್ಯಾಪ್ಸ್ ಸರಿಯಾದ ದಾರಿಯನ್ನು ತೋರಿಸುತ್ತೋ ಆ ಥರ ಹೆಂಡತಿಯರು ಸರಿಯಾದ ದಾರಿಯನ್ನು ತೋರಿಸಬೇಕು. ಇಲ್ಲಿ ನೋಡಿ, ಒಳ್ಳೆ ಹೆಂಡತಿಯರು ಸಿಕ್ಕಿದ್ರೆ ನಮ್ಮ ಲೈಫು ಕಂಪ್ಲೀಟ್ ಆಗುತ್ತೆ. ಕೆಟ್ಟ ಹೆಂಡತಿ ಬಂದರೆ ನಮ್ಮ ಲೈಫು ಫಿನಿಶ್ ಆಗೋಗುತ್ತೆ. ಗಚ್ಚಾಮಿ ಜಲಹೇತೋಸ್ತು ಗಚ್ಚತ್ವಂ ಪುರತೋ ಮಮ ತದಾ ಜಗಾಮ ರಾಜೇಂದ್ರ ಕುಶಾರ್ಥಂ ಭಾವತಃ. ಏನು ಹೇಳಿದ್ರು ಆ ಮಾಧವ ಬ್ರಾಹ್ಮಣ ಕೇಳೋದಿಲ್ಲ.
ಏನು ಹೇಳ್ತಾನೆ, ಸರಿ ಮನೆಯಲ್ಲಿ ನಿಮ್ಮ ಇಚ್ಛೆಯನ್ನು ಪೂರ್ಣ ಮಾಡೋದಕ್ಕೆ ಆಗೋದಿಲ್ಲ, ನಾನು ನೀರು ತಗೊಳ್ಳೋದಕ್ಕಾಗಿ ಅಲ್ಲಿ ನದಿ ತೀರಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಬನ್ನಿರಿ ಹಾಗೆ ಅಂತ ಹೇಳಿ ಅವಳು ಹೋಗ್ತಾಳೆ. ಇವನು ಹಿಂದೆನೆ ತಮ್ಮ ತಾಯಿ ತಂದೆಯರ ಹತ್ರ ದರ್ಬೆ ತಗೋಬೇಕು ಅಂತ ಅವನು ಹಿಂದೆ ಹೋಗ್ತಾನೆ. ಹಿಂದೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ಸುಂದರವಾದ ಸ್ತ್ರೀಯನ್ನು ನೋಡ್ತಾನೆ. ಅವನು ನೋಡಿದಾಗ ಅವಳ ಮೇಲೆ ಅವನಿಗೆ ಮೋಹ ಆಗತ್ತೆ. ಮಾಯಾಯಿ ಮುನಿಶಾರ್ದೂಲ ಮತ್ಸಮೀಪಂ ಮಹಾಮತೆ ಸೋಪಿ ತದ್ವಚನಂ ಶುತ್ವಾ ಸಹಸಾ ವಾಕ್ಯಮಬ್ರವೀತ್. ಆ ಮಾಧವನು ಮುಖವರ್ಚಸ್ಸನ್ನು ನೋಡಿ ಆ ಸ್ತ್ರೀ ಭಯ ಆಗತ್ತಂತೆ ಅವಳಿಗೆ. ಅವನು ಮಾಧವ ಬ್ರಾಹ್ಮಣ ಅವಳನ್ನು ನೋಡಿ, ನೀನು ಯಾರು, ಯಾವ ಊರು, ನಿನ್ನ ಕುಲ ಏನು, ಗೋತ್ರ ಏನು, ಎಲ್ಲಿಂದ ಬಂದಿದ್ದಿ ಹಾಗೆ ಅಂತ ವಿವರಗಳನ್ನೆಲ್ಲ ಕೇಳ್ತಾನೆ. ಅವಳು ಹೇಳ್ತಾಳೆ, ಅವಳು ನೀಚ ಸ್ತ್ರೀಯಾಗಿದ್ರೂ ಅವಳು ಹೇಳ್ತಾಳೆ, ನಾನು ಕುಡಿಬಾರದನ್ನೇ ಕುಡಿದಿದ್ದೀನಿ, ತಿನ್ನಬಾರದನ್ನು ತಿಂದಿದ್ದೀನಿ, ಅದರಿಂದ ನೀವು ನನ್ನ ಹತ್ರ ಬರಬೇಡಿ, ನನ್ನ ನೋಡೋದು, ಮಾತಾಡೋದು, ಮುಟ್ಟೋದು ಇದೆಲ್ಲ ನಿಮಗೆ ಬಹಳ ಪಾಪವನ್ನು ತಂದುಕೊಡುತ್ತೆ, ಅದರಿಂದ ನನ್ನ ಹತ್ರ ಬರಬೇಡಿ ಹಾಗೆ ಅಂತ ಹೇಳಿದಾಗ ಆ ಮಾಧವ ಹೇಳ್ತಾನೆ, ಮಾಧವ ಉವಾಚ ವೃತಾಂ ನಾರಾಯಣಾಜ್ಜಾತೋ ಬ್ರಹ್ಮಲೋಕ ಪಿತಾಮಹ ಅಂಧ ಏವ ಮಹಾರಾಜ ರೋಚತೆ ಮೇ ಮತಿಃ ಸದಾ ವೃತಾ ಸಂಜನಯಾಮಾಸ ಧನಿತಂ ವನಹೇತವೇ. ಬ್ರಹ್ಮದೇವರು ಏನು ಸೃಷ್ಟಿ ಮಾಡ್ತಾನಲ್ಲ, ಅವನು ಅಂಧನಾಗಿರಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಇಷ್ಟು ಸುಂದರವಾದ ಸ್ತ್ರೀಯನ್ನು ನೀಚ ಕುಲದಲ್ಲಿ ಹುಟ್ಟಿಸಿದ್ದಾನೆ. ನೀನು ಯಾರು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು ಹಾಗೆ ಎಂಬುದು ನನಗೆ ಬೇಕಾಗಿಲ್ಲ, ನೀನು ಚೆನ್ನಾಗಿದ್ದಿ, ನಂಗೆ ಅಷ್ಟು ಸಾಕು ಹಾಗೆ ಅಂತ ಅವನು ಮಾಧವ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನೀನು ಬ್ರಾಹ್ಮಣ, ತಕ್ಕ ಕಾಲದಲ್ಲಿ ಎಲ್ಲ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡುವನು, ಹಾಗೆ ಮಾಡಿ ನಿನ್ನ ಮಗನಿಗೆ ಉಪನಯನ ಎಲ್ಲ ಮಾಡಿದ್ಯಾ, ಮತ್ತು ನೀನು ಏನು ಮಾಡಬೇಡ, ನನ್ನ ಮುಟ್ಟಬೇಡ, ಮಾತಾಡಬೇಡ, ನೀನು ಒಂದ್ಸಲಿ ಮನೆಗೆ ಹೋಗಿ ನಿನ್ನ ಹೆಂಡತಿಯನ್ನು ನೋಡು, ನಿನ್ನ ಈ ಕೆಟ್ಟ ಬುದ್ಧಿ ದುರ್ಬುದ್ಧಿ ಎಲ್ಲ ಹೊಟ್ಟೋಗತ್ತೆ ಅಂತ ಅವಳು ಹೇಳ್ತಾಳೆ. ಮತ್ತೆ ಹೇಳ್ತಾಳೆ, ದೇವರ ಬಗ್ಗೆ ದೇವರ ಪೂಜೆ ಮಾಡಿ, ಶ್ರವಣ ಮಾಡಿ, ದೇವರ ನೈವೇದ್ಯವನ್ನು ಮಾಡಿ ಊಟ ಮಾಡೋದು ನೀನು, ಆದರೆ ನಾನು ಎಲ್ಲಿ ಕಂಡ್ರೂ ಅಲ್ಲಿ ತಿಂತೀನಿ ಕುಡಿತೀನಿ, ಅದರಿಂದ ನನ್ನ ಹತ್ರ ಬರಬೇಡ ಅಂತ ಅವಳು ಹೇಳ್ತಾಳೆ. ಎಷ್ಟು ಹೇಳಿದರೂ ಅವನು ಕೇಳೋದಿಲ್ಲ. ಅವನ ಹತ್ರ ಹೋಗ್ತಾನೆ, ಅವಳ ಜೊತೆ ಸಂಘ ಮಾಡಿ ಮಕ್ಕಳನ್ನು ಪಡೆದು ಮಾಡಬೇಕಾದ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾನೆ. ಈ ಥರ ಎಷ್ಟೋ ದಿನ ವರ್ಷಗಳು ಹೋಗ್ತಾನೇ ಇರುತ್ತೆ. ನೋಡಿ, ನಮಗೆ ಒಂದು ದೇವರ ಪೂಜೆ ಒಂದು ಅರ್ಧ ಗಂಟೆ ಹೊತ್ತು ಕೂತ್ಕೊಳ್ಳೋವಾಗ, ಇಲ್ಲ ಪಾರಾಯಣಕ್ಕೆ ಕೂತ್ಕೊಳ್ಳೋವಾಗ ಆ ಅರ್ಧ ಗಂಟೆ ಹೊತ್ತು ಒಂದು ದಿವಸ 2 ದಿವಸ ಅಂತ ಅನಿಸುತ್ತೆ. ಆದರೆ ಮೊಬೈಲ್ ನೋಡುವಾಗ ಒಂದು ಸಿನಿಮಾ ನೋಡುವಾಗ 2 hours 2 minutes ಹೊರಟೋಗುತ್ತೆ. ಆ ಥರ ಇವನು ಎಷ್ಟು ವರ್ಷ ಅದರಲ್ಲಿ ಕಳ್ತಿದ್ದಾನಂತ ಅವನಿಗೆ ಗೊತ್ತೇ ಇಲ್ಲ ಅಂತ. ಅವನ ಹೆಂಡತಿನೂ ಸತ್ತೋಗಿದ್ದಾಳೆ ಅಂತೆ, ಅಷ್ಟು ವರ್ಷ ಆಗೋಗಿದೆ. ಇವನು ಒಂಥರ ಹುಚ್ಚಾಗಿ ಊರು ಸುತ್ತಾ ಇರ್ತಾನೆ ಅಂತೆ. ಒಮ್ಮೆ ಆ ಚೋಳರಾಜ ಒಬ್ಬ ಈ ಶೇಷಾಚಲ ಇದಕ್ಕೆ ಯಾತ್ರೆ ಹೊರಟು ಬರೋವಾಗ ಅಲ್ಲಿ ಎಲ್ಲ ಅವನ ಜೊತೆ ಯಾತ್ರೆಗೆ ಬಂದವರೆಲ್ಲ ಅಲ್ಲಿ ಕೂತ್ಕೊಂಡು ಮೊಟ್ಟೆ ಹಾಕಿಸ್ಕೊತಾ ಇದ್ದಾರೆ, ಸ್ನಾನ ಮಾಡ್ತಾರೆ. ಜೊತೆಯಲ್ಲಿ ಬಂದ ಜನಗಳು ಎಲ್ಲ ಅಲ್ಲಿ ತೀರ್ಥ ವಿಧಿ ಮಾಡ್ತಾ ಇದ್ದಾರೆ, ಶ್ರಾದ್ದವನ್ನು ಅವರ ಪಿತೃಗಳಿಗಾಗಿ ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ. ಅವನಿಗೆ ಇದೆಲ್ಲ ನೋಡಿದಾಗ ಒಂದು ಫ್ಲ್ಯಾಶ್ ಆಯ್ತಂತೆ. ಅಲ್ಲಿ ಆ ಮಂತ್ರಗಳು ಇದೆಲ್ಲ ಕೇಳುವಾಗ ಅವನಿಗೇನೋ ಒಂದು ಫ್ಲ್ಯಾಶ್ ಆಗಿ, ಅಯ್ಯೋ ಏನಿದು, ತನ್ನ ಸ್ವಯಂ ಅವಾಗ ನೋಡ್ಕೋತಾನೆ. ಅವನು ನೋಡ್ಕೊಂಡು ಏನು ಇಷ್ಟು ದಿನ ಇಷ್ಟಾಗೋಗಿದೆ, ಏನೇನು ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಅಂತ ನೋಡಿ ಅವನ ತಂದೆ ತಾಯಿನ ಬಿಟ್ಟಿದ್ದಾನೆ, ಪತಿವ್ರತೆಯಾದ ತನ್ನ ಹೆಂಡತಿಯನ್ನು ಬಿಟ್ಟಿದ್ದಾನೆ, ತನ್ನ ಜೊತೆಯಲ್ಲಿ ಬಂದವರೆಲ್ಲ ಪಿಂಡ ಪ್ರದಾನ ಮಾಡಿದನ್ನು ನೋಡಿ ತಾನು ತನ್ನ ತಂದೆಗೆ ತೀರ್ಥವಿಧಿ ಮಾಡಬೇಕು ಅಂತ ಅವನಿಗೆ ಒಂದು ಇಚ್ಛೆ ಬರುತ್ತೆ. ಆವಾಗ ಅವ್ರ ಜೊತೆಯಲ್ಲಿ ಬಂದವರೆಲ್ಲ ಏನೋ ಅಗ್ಗಿ ಕುಂಪಟಿ ಇದೆಲ್ಲ ತಂದಿದ್ದಾರೆ, ಅನ್ನ ಪಾಯಸ ಮಾಡಿ ಅವರು ಪಿತೃ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಇವನ ಹತ್ರ ಏನೂ ಇರೋದಿಲ್ಲ. ಆವಾಗ ಅವನು ಏನು ಮಾಡ್ತಾನೆ, ಇಡೀ ಒಂದು ಮಣ್ಣನ್ನು ಎತ್ತಿ ಅಲ್ಲಿ ಆ ನದಿ ತೀರದಲ್ಲಿ ನೆನೆಸಿ ಪಿಂಡವಾಗಿ ಮಾಡಿ ದೇವರಿಗೆ ಅಲ್ಲಿ ಪಿತೃಗಳಿಗೆ ಅರ್ಪಣೆ ಮಾಡ್ತಾನೆ. ಆದ್ದರಿಂದ ನಮಗೆ ಇದು ಇಲ್ಲ ಅದು ಇಲ್ಲ ಅಂತ ನಾವು ಒಂದು ಕಾರ್ಯವನ್ನು ಮಾಡೋದು
ಮಾಡೋದಿಲ್ಲ, ಏನೋ ಇಲ್ಲ, ಇದಿಲ್ಲ, ಅದಿಲ್ಲ, ನಾನು ಇವತ್ತು ಆಚೆ ಊಟ ಮಾಡಿದ್ದೇನೆ, ದೇವ್ರ ಪೂಜೆ ಮಾಡೋಕ್ಕೆ ಬರೋಲ್ಲ, ಇವತ್ತು ಈರುಳ್ಳಿ ತಿಂದಿದ್ದೇನೆ, ದೇವ್ರ ಪೂಜೆ ಮಾಡೋಕ್ಕೆ ಬರೋದಿಲ್ಲ, ಹಾಗೆ ಅಂತ ಏನೋ ಒಂದು ನಮಗೆ ಒಂದೇ ಒಂದು ಎಕ್ಸ್ಕ್ಯೂಸನ್ನು ಕೊಟ್ಕೊಂಡು ನಾವು ಇದು ಮಾಡ್ತಾ ಇರ್ತೀವಿ. ಆದರೆ ಭಗವಂತ ನಾವು ಭಕ್ತಿಯಿಂದ ಏನೇ ಕೊಟ್ಟರು ಅವನು ತಗೋತಾನೆ. ಭಗವಂತ ಏನೋ ಕ್ಲಾಸ್ ರೂಮ್ ಹೆಡ್ ಮಾಸ್ಟರ್ ಅಲ್ಲ, ನಮಗೆ ಏನೋ ತಪ್ಪು ಮಾಡಿದ್ಯಾ ಪನಿಷ್ಮೆಂಟ್ ಕೊಡ್ತಾನೆ, ಹಾಗೆ ಪನಿಷ್ಮೆಂಟ್ ಕೊಡೋದಕ್ಕೆ. ಈಗಿನ ಕಾಲದಲ್ಲಿ ಹೆಡ್ ಮಾಸ್ಟ್ರು ಪನಿಷ್ಮೆಂಟ್ ಕೊಡೋದಿಲ್ಲ ಬಿಟ್ಟರೆ. ಅದರಿಂದ ನಮ್ಮ ಹತ್ರ ಏನಿದೆಯೋ ಅದನ್ನು ಭಗವಂತನಿಗೆ ಕೊಟ್ಟರೆ ಅವನು ಪ್ರೀತಿ ಆಗ್ತಾನೆ. ಈಗ ಹೋಗ್ತಾ ಇರೋವಾಗ ಮರನೇ ದಿವಸ ಬೆಟ್ಟ ಹತ್ತಬೇಕು. ಬೆಟ್ಟಕ್ಕೆ ನಮಸ್ಕಾರ ಮಾಡಿ ಹತ್ತಕ್ಕೆ ಶುರು ಮಾಡಿದಾಗ ಆ ಬೆಟ್ಟ ಒಂದು ಹೆಜ್ಜೆ ಇಡ್ತಿರ್ತಾನೆ, ಅವನಿಗೆ ವಾಮಿಟ್ ಆಗುತ್ತೆ. ವಾಮಿಟ್ ಆಯಿತು. ಆ ತಿರುಪತಿ ಪರ್ವತದ ಒಂದು ಸ್ಪರ್ಶದಿಂದ ಅವನಿಗೆ ವಾಮಿಟ್ ಆಗಿ ಅವನು ಏನು ಪಾಪಗಳು ಮಾಡಿದ್ದಾನೋ ಆ ಪಾಪಗಳೆಲ್ಲ ವಮತಿ ರೂಪದಲ್ಲಿ ಆಚೆ ಬಂದು ಅವನ ಪಾಪ ನಾಶ ಆಯಿತು. ಬ್ರಹ್ಮದೇವರು ಅಲ್ಲಿ ಬರ್ತಾರೆ. ಬ್ರಹ್ಮದೇವರು ಬಂದು ಆ ಕಮಂಡಲ ಉದಕದಿಂದ ಪ್ರೋಕ್ಷಣ ಮಾಡಿ ಅವನಿಗೆ ಅನುಗ್ರಹ ಮಾಡ್ತಾರೆ. ಈ ಪರ್ವತ ಸ್ಪರ್ಶದಿಂದ ಎಲ್ಲ ಪಾಪಗಳನ್ನು ಕಳೆದುಕೊಂಡಿದ್ದೀಯಾ, ನೀನು ಮೇಲೆ ಹೋಗಿ ವರಾಹದೇವರನ್ನು ನಮಸ್ಕಾರ ಮಾಡಿ ಅಲ್ಲಿರೋ ಪುಷ್ಕರಣಿಯಲ್ಲಿ ದೇಹವನ್ನು ಬಿಡು. ಹಾಗೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಆಕಾಶರಾಜನಾಗಿ ಹುಟ್ಟಿ ಅವನ ಪದ್ಮಾವತಿಯೇ ಸ್ವಯಂ ನಿನ್ನ ಮಗಳಾಗಿ ಹುಟ್ಟುತ್ತಾಳೆ. ಆ ಪದ್ಮಾವತಿಯನ್ನು ಶ್ರೀನಿವಾಸ ದೇವರು ಮದುವೆ ಮಾಡಿಕೊಳ್ತಾನೆ. ಈಗ ಈ ಕಲಿಯುಗದಲ್ಲಿ ಇದಕ್ಕೆ ಯಾಕೆ ವೆಂಕಟಾದ್ರಿ ಹಾಗೆ ಅಂತ, ವೇಂ ಕಟತಿ ಇತಿ ವೆಂಕಟಾದ್ರಿ, ಪಾಪಗಳನ್ನು ನಾಶ ಮಾಡುತ್ತೆ ಅಂತ ಅದಕ್ಕೆ ವೆಂಕಟಾದ್ರಿ ಅಂತ ಹೆಸರು. ಕಲಿಯುಗದಲ್ಲಿ ಭೂಲೋಕ ವೈಕುಂಠ ಹಾಗೆ ಎಂಬ ಈ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಎಲ್ಲರೂ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಎಲ್ಲರೂ ಒಂದು ದಿನವಾದರೂ ಬರಬೇಕು ಹಾಗೆ ಅಂತ ಅಂದ್ಕೊಂಡಿರೋ ಆ ವೆಂಕಟಾದ್ರಿ ಅಂತ ತಿಳಿಸ್ತಾರೆ. ಇದೇ 4 ಯುಗಗಳಲ್ಲಿ 4 ಹೆಸರು ಈ ತಿರುಮಲ ಬೆಟ್ಟಕ್ಕೆ ಹಾಗೆ ಅಂತ ಹೇಳ್ತಾ ಈ ಭಾಗವತ ಸಪ್ತಾಹದ ಒಂದು ಚಿಂತನೆಯನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.